ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಫಿಸಿಕ್ಸ್ ಬೇಸಿಕ್ಸ್ ನೋಡೋಣ. ಓ ಅಕ್ಕ, ಏನಿದು ಫಿಸಿಕ್ಸ್ ಬೇಸಿಕ್ಸಲ್ಲಿ ಏನು ಓದೋಣ ಅಂತ ನೀವು ಕೇಳ್ತಿರ್ಬೋದು. ಫಿಸಿಕ್ಸ್ ಬೇಸಿಕ್ಸಲ್ಲಿ ಮೇನ್ ಆಗಿ ನಾವು ಮ್ಯಾಥ್ ಓದೋದು. ಇದೇನಿದು ನಾನು ಸೈನ್ಸ್ ವಿಡಿಯೋಗೆ ಬಂದೆ, ನೀವು ಮ್ಯಾಥ್ ಹೇಳ್ಕೊಡ್ತಿದ್ದೀರಾ ಅಂತ ಕೇಳ್ತಿರ್ಬೋದು ನೀವು. ಬಟ್ ಫಾರ್ಚುನೇಟ್ಲಿ ಆರ್ ಅನ್ಫಾರ್ಚುನೇಟ್ಲಿ ಮ್ಯಾಥ್ ಇಲ್ಲದೆ ನಾವು ಫಿಸಿಕ್ಸ್ ಮಾಡೋಕ್ಕೆ ಆಗಲ್ಲ. ಸೊ ನಾವು ಇವತ್ತು ಓದೋ ಎಲ್ಲ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ನ ನೀವು ಸರಿಯಾಗಿ ತಿಳ್ಕೊಂಡ್ರೆ ಎಲ್ಲ ಫಿಸಿಕ್ಸ್ ಚಾಪ್ಟರ್ 10th ಗ್ರೇಡಲ್ಲಿ ನಿಮಗೆ ತುಂಬ ಸುಲಭ ಅನಿಸುತ್ತೆ. ಸೊ ಏನೇನಿದೆ ಇದರಲ್ಲಿ ನೋಡೋಣ. ಸೊ ನಾವಿವತ್ತು ಲೀನಿಯರ್ ಇಕ್ವೇಷನ್ಸ್, ಫ್ರ್ಯಾಕ್ಷನ್ಸ್, ಪ್ರಪೋರ್ಷನಾಲಿಟಿ ಮತ್ತು ಕೊನೆಯದಾಗಿ ಯೂನಿಟ್ಸ್ನ ಓದೋಣ. ಸೊ ಲೀನಿಯರ್ ಇಕ್ವೇಷನ್ಸ್. ಸೊ ನೀವಾಗಲೇ 8th 9th ಲೀನಿಯರ್ ಇಕ್ವೇಷನ್ಸ್ ಏನು ಅಂತ ಓದಿರ್ಬೋದು. ಸೊ ಕೆಲವೊಂದು ಎಕ್ಸಾಂಪಲ್ಸ್ ತೊಗೊಳ್ಳೋಣ. ಫಾರ್ ಎಕ್ಸಾಂಪಲ್, ನಮಗೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಪ್ರತಿ ಸತಿ ಈ ಥರ ಬರೆಯೋಕ್ಕಾಗಲ್ಲ ಅಲ್ವಾ? ಸೊ ನಾವೇನು ಉಪಯೋಗಿಸ್ತೀವಿ? ವಿ ಯೂಸ್ ಸಮಥಿಂಗ್ ಕಾಲ್ಡ್ ವೇರಿಯಬಲ್ಸ್. ಸೊ ಇದನ್ನು ಸ್ಪೀಡ್ನ ನಾವು ವಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ವಿ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ನ ಎಸ್ ಅಂತ ಬರಿತೀವಿ ಬೈ ಟೈಮ್. ಸೊ ಈ 3 ವ್ಯಾಲ್ಯೂಗಳು ಏನು? ವೇರಿಯಬಲ್ಸ್. ವೇರಿಯಬಲ್ಸ್ ಅಂತ ಯಾಕೆ ಕರಿತೀವಿ? ಬಿಕಾಸ್ ದೇ ಡೋಂಟ್ ಹ್ಯಾವ್ ಎನಿ ಕಾನ್ಸ್ಟೆಂಟ್ ವ್ಯಾಲ್ಯೂ. ಅಂದರೆ ಇದೆಲ್ಲ ನ್ಯೂಮೆರಿಕ್ ವ್ಯಾಲ್ಯೂಸೇ ಕರೆಕ್ಟು, ಬಟ್ ಯಾವಾಗಲೂ ಸೇಮ್ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸೇಮ್ ಅಂದರೆ ವಿ ಯಾವಾಗಲೂ 5 ಇರುತ್ತೆ ಅಥವಾ ವಿ ಯಾವಾಗಲೂ 10 ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಈ ವ್ಯಾಲ್ಯೂ ಸಿಚುವೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಲೀನಿಯರ್ ಇಕ್ವೇಷನ್ಸ್ ಯಾಕೆ ಉಪಯೋಗಿಸ್ತೀವಿ? ಈ ವ್ಯಾಲ್ಯೂಗಳನ್ನ ಕಂಡುಹಿಡಿಯೋಕ್ಕೆ ನಾವು ಲೀನಿಯರ್ ಇಕ್ವೇಷನ್ಸ್ ಉಪಯೋಗಿಸ್ತೀವಿ. ಸೊ ಈ ಥರ ನಿಮಗೆ ಇಕ್ವೇಷನ್ ಕೊಟ್ಟಿದ್ರೆ ಯಾವುದಾದ್ರೂ ಕೆಲವೊಂದು ವ್ಯಾಲ್ಯೂ ಆಗಲೇ ಕೊಟ್ಟಿರ್ತಾರೆ, ಇನ್ನೊಂದು ವ್ಯಾಲ್ಯೂ ಏನಂತ ಹುಡುಕಬೇಕು ಅಂತ ಕೇಳಿರ್ತಾರೆ ಪ್ರಶ್ನೆಯಲ್ಲಿ. ಸೊ ಆವಾಗ ನಾವು ಇಕ್ವೇಷನ್ ಫಾರ್ಮ್ ಮಾಡಿ ಆ ಗೊತ್ತಿಲ್ಲದಿರೋ ವ್ಯಾಲ್ಯೂನ ಕಂಡುಹಿಡ್ಬಿಟ್ಟು ಆನ್ಸರ್ ಸಿಗುತ್ತೆ. ಸೊ ಈಗ ನಾವು ಕೆಲವೊಂದು ಲೀನಿಯರ್ ಇಕ್ವೇಷನ್ಸ್ ಇನ್ 1 ವೇರಿಯಬಲ್ ನೋಡೋಣ. 1 ವೇರಿಯಬಲ್ ಅಂದರೆ ಬರೀ ಈ ವೇರಿಯಬಲ್ದು ವ್ಯಾಲ್ಯೂ ಹುಡುಕಬೇಕು, ಬೇರೆ ಎಲ್ಲ ವ್ಯಾಲ್ಯೂ ಕಾನ್ಸ್ಟೆಂಟ್ ಇದೆ. ಸೊ ಮೊದಲನೇ ಪ್ರಶ್ನೆ ಏನು? 27 - 3x ಇಸ್ ಈಕ್ವಲ್ ಟು -30. ಸೊ ಇದನ್ನು ಈಗ ಸಾಲ್ವ್ ಮಾಡೋಣ. ಸೊ ಈ 27ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋಗೋಣ. ಬಿಕಾಸ್ ಆಲ್ ದ ಕಾನ್ಸ್ಟೆಂಟ್ಸ್ ಶುಡ್ ಬಿ ಆನ್ ಒನ್ ಸೈಡ್ ಆ್ಯಂಡ್ ದ ವೇರಿಯಬಲ್ ಶುಡ್ ಬಿ ಆನ್ ದ ಲೆಫ್ಟ್ ಸೈಡ್ ಪ್ರಿಫರಬ್ಲಿ. ನಿಮಗೆ ರೈಟ್ ಸೈಡ್ ಬೇಕು ಅಂದರೆ ನೀವು ರೈಟ್ ಸೈಡ್ ಮಾಡ್ಕೋಬೋದು, ಬಟ್ ಸಜೆಸ್ಟೆಡ್ ನೀವು ಲೆಫ್ಟ್ ಸೈಡಲ್ಲಿ ಇಟ್ಕೊಳ್ಳಿ ಅಂತ. ಸೊ ಅವಾಗ ನಿಮ್ಗೆ ಏನು ಸಿಗುತ್ತೆ? -3x ಇಸ್ ಈಕ್ವಲ್ ಟು -30. ಈ +27 ಲೆಫ್ಟ್ ಹ್ಯಾಂಡ್ ಸೈಡಿಂದ ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಮೈನಸ್ ಆಗುತ್ತೆ ಅಲ್ವಾ? ಸೈನ್ಸ್ ತುಂಬ ಮುಖ್ಯ. ಸೊ ಅವಾಗ ನಮಗೇನು ಸಿಗುತ್ತೆ? -3x ಇಸ್ ಈಕ್ವಲ್ ಟು -57. ಸೊ ಇಲ್ಲಿ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಮೈನಸ್ ಇದೆ ಅಲ್ವಾ? ಸೊ ನೀವು ಕ್ಯಾನ್ಸಲ್ ಮಾಡ್ಬೋದು ಹೀಗೆ. ಸೊ ಆವಾಗ ನಿಮ್ಗೆ ಏನು ಸಿಗುತ್ತೆ? 3x ಇಸ್ ಈಕ್ವಲ್ ಟು 57. x ಇಸ್ ಈಕ್ವಲ್ ಟು ಮಲ್ಟಿಪ್ಲಿಕೇಶನ್ ಅಲ್ವಾ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ. ಸೊ ಮಲ್ಟಿಪ್ಲಿಕೇಶನ್ ಒಂದು ಸೈಡಿಂದ ಇನ್ನೊಂದು ಸೈಡಿಗೆ ಹೋದಾಗ ಡಿವಿಷನ್ ಆಗುತ್ತೆ. ಸೊ 57 ಡಿವೈಡೆಡ್ ಬೈ 3 ವಿಚ್ ಇಸ್ ಈಕ್ವಲ್ ಟು, ನೀವೇ ಕ್ಯಾಲ್ಕುಲೇಟ್ ಮಾಡಿ ನೋಡಿ, ಇಟ್ ಈಸ್ ಈಕ್ವಲ್ ಟು 19. ಆಯಿತಾ? ಸೊ ಈಗ ಇನ್ನೊಂದು ಪ್ರಶ್ನೆ ನೋಡೋಣ. ಇಲ್ಲಿ ನೋಡಿದ್ರೆ ವಿ ಹ್ಯಾವ್ ಅ ವೇರಿಯಬಲ್ ಆನ್ ಬೋತ್ ಸೈಡ್ಸ್ ಅಲ್ವಾ? ಬಟ್ ಇಟ್ಸ್ ದ ಸೇಮ್ ವೇರಿಯಬಲ್. ಸೊ ಎಲ್ಲ ವೇರಿಯಬಲ್ಸ್ನ ನಾವು ಒಂದು ಕಡೆಗೆ ತರಬೇಕು, ಎಲ್ಲ ಕಾನ್ಸ್ಟೆಂಟ್ಸ್ನ ಇನ್ನೊಂದು ಕಡೆಗೆ ತೊಗೊಂಡು ಹೋಗಬೇಕು. ಸೊ ಈ -5ನ ನಾನು ಈ ಕಡೆ ತರ್ತೀನಿ, ಮತ್ತು ಈ -10ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋಗ್ತೀನಿ. ಸೊ ಈ -5 ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಇಟ್ ವಿಲ್ ಬಿಕಮ್ +y. ಸೊ 2y + y ಇಸ್ ಈಕ್ವಲ್ ಟು 20. ಈ -10 ಈ ಕಡೆ ಹೋದಾಗ ಏನಾಗುತ್ತೆ? +10. ಸೊ 3y is equal to 30. y is equal to 30 divided by 3 which is equal to 10. ಎಷ್ಟು ಸುಲಭವಾಗಿ ಕ್ಯಾಲ್ಕುಲೇಟ್ ಮಾಡಿದ್ವಲ್ಲ? ಹೀಗೆ ಎಷ್ಟೊಂದು ಇಕ್ವೇಷನ್ಸ್ ಇದೆ, ನೀವು ಪ್ರಾಕ್ಟೀಸ್ ಮಾಡಿ ನೋಡ್ಬೋದು. ಈಗ ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ನೋಡೋಣ. A car is traveling at 60 kilometers per hour. It has to cover a distance of 300 kilometers. How long will it take? ಸೊ ಈ ಪ್ರಶ್ನೆ ಏನು ಹೇಳ್ತಿದೆ? ಒಂದು ಕಾರು 60 km/h ಸ್ಪೀಡಲ್ಲಿ ಹೋಗ್ತಿದೆ ಮತ್ತು 300 kilometers ದೂರ ಹೋಗಬೇಕು. ಹೌ ಲಾಂಗ್ ವಿಲ್ ಇಟ್ ಟೇಕ್ ಅಂದರೆ ಎಷ್ಟು ಟೈಮ್ ತೊಗೊಳುತ್ತೆ ಆ ಡಿಸ್ಟೆನ್ಸ್ನ ಕವರ್ ಮಾಡೋಕ್ಕೆ. ಸೊ ಈ ಥರ ಪ್ರಶ್ನೆ ನಿಮಗೆ ಕೊಟ್ಟಿದ್ರೆ ಯಾವಾಗಲೂ ಏನು ಕೊಟ್ಟಿದ್ದಾರೆ, ಏನು ಹುಡುಕಬೇಕು ಅಂತ ನೀವು ಬರೆದ್ರೆ ನಿಮಗೆ ತುಂಬ ಸುಲಭ ಆಗುತ್ತೆ. ಸೊ ಏನು ಕೊಟ್ಟಿದ್ದಾರೆ ಅಂತ ನಾವು ಗಿವನ್ ಅಂತ ಬರೆಯೋಣ. ಸೊ ಇಲ್ಲಿ given ಸ್ಪೀಡ್ದು ವೇರಿಯಬಲ್ ಏನು? v is equal to 60 kilometers per hour. ಮತ್ತೆ ಇನ್ನೇನು ಕೊಟ್ಟಿದ್ದಾರೆ? has to cover a distance of 300 kilometers. So distance ದು
ಸಿಂಬಲ್ ಏನು S is equal to 300 kilometers. ಸೊ ಟು ಫೈಂಡ್ ಏನು ಹುಡುಕಬೇಕು ನಾವು? ಟೈಮ್ ಟೇಕನ್ ಅಲ್ವಾ? ಸೊ ಟು ಫೈಂಡ್ ಟೈಮ್. ಸೊ ಇಲ್ಲಿ ನಾನು ಸ್ಪೀಡ್ದು ಫಾರ್ಮುಲಾ ಬರ್ಕೋತೀನಿ. V is equal to S by T or speed is equal to distance by time. ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ ರಿಪ್ಲೇಸ್ ಮಾಡೋಣ. ಸೊ ನೋಡಿದ್ರೆ ನೀವು 60 km/h ಮತ್ತು 300 ಕಿಲೋಮೀಟರ್ಸ್. ಸೊ 2 ಕಿಲೋಮೀಟರ್ಸಲ್ಲೇ ಇದೆ. ಸೊ ನಿಮ್ಮದು ಟೈಮ್ ಯಾವ ಯೂನಿಟಲ್ಲಿ ಬರುತ್ತೆ? ಇಟ್ ವಿಲ್ ಬಿ ಇನ್ ಅವರ್ಸ್. ಸೊ ಸೇಮ್ ಯೂನಿಟ್ ಇದ್ದಾಗ ನಾನು ಹಾಗೆ ಬರ್ಕೋಬೋದು. ಇಟ್ ಈಸ್ ಈಕ್ವಲ್ ಟು 60 ಈಕ್ವಲ್ ಟು 300 ಡಿವೈಡೆಡ್ ಬೈ ಟಿ. ಸೊ ಈ ಟಿ ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಇಟ್ ವಿಲ್ ಬಿಕಮ್ ಮಲ್ಟಿಪ್ಲಿಕೇಶನ್. ಸೊ 60t is equal to 300, which means t is equal to 300 divided by 60. ಈ 0 ಕ್ಯಾನ್ಸಲ್ ಆಗುತ್ತೆ ಮತ್ತು 30 ಡಿವೈಡೆಡ್ ಬೈ 6 ಏನು ಸಿಂಪಲ್ ಆಗಿ ನಿಮಗೆ 5 ಸಿಗುತ್ತೆ. ಬಟ್ ಬರೀ 5 ಅಂತ ಬರೆದ್ರೆ ಕರೆಕ್ಟ್ ಇಲ್ಲ. ನೀವು ಯಾವಾಗಲೂ ಯಾವ ಯೂನಿಟ್ಟು ಕೇಳ್ತಿದ್ದಾರೆ ಅದನ್ನು ಬರಿಬೇಕು. ಸೊ ಟೈಮ್ ಅಲ್ವಾ, ಮತ್ತು ನಮ್ಗೆ ಗೊತ್ತು ಇಟ್ ಈಸ್ ಅವರ್ಸ್. ಸೊ ಇಟ್ ಈಸ್ ಈಕ್ವಲ್ ಟು 5 hours. ಈಗ ನಾವು ಲೀನಿಯರ್ ಇಕ್ವೇಷನ್ಸ್ ವಿತ್ ಮೋರ್ ದೆನ್ ಒನ್ ವೇರಿಯಬಲ್ ನೋಡೋಣ. ಸೊ ಯಾವಾಗಲೂ ನಿಮಗೆ ಒಂದೇ ವೇರಿಯಬಲ್ ಇರುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ, ಆಯಿತಾ? ಸೊ ಕೆಲವೊಂದು ಸತಿ 2 ವೇರಿಯಬಲ್ ಇರ್ಬೋದು, 3 ವೇರಿಯಬಲ್ ಇರ್ಬೋದು, ಅಥವಾ 3ಕ್ಕಿಂತ ಜಾಸ್ತಿನೂ ಇರ್ಬೋದು. ಬಟ್ ಸದ್ಯಕ್ಕೆ ನಾವು ಬರೀ 2 ವೇರಿಯಬಲ್ ಮತ್ತು 3 ವೇರಿಯಬಲ್ ನೋಡೋಣ. ಸೊ 2 ವೇರಿಯಬಲ್ ಇದ್ದಾಗ ಇಟ್ಸ್ ಆಲ್ವೇಸ್ 2 ಡಿಫ್ರೆಂಟ್ ವೇರಿಯಬಲ್ಸ್. ಸೊ ಈ ಉದಾಹರಣೆಯಲ್ಲಿ ವಿ ಹ್ಯಾವ್ ಎಕ್ಸ್ ಆ್ಯಂಡ್ ವಿ ಹ್ಯಾವ್ ವೈ. ಸೊ ಈ ಥರ 2 ವೇರಿಯಬಲ್ ಇದ್ದಾಗ ನಿಮ್ಗೆ ಯಾವಾಗಲೂ 2 ಇಕ್ವೇಷನ್ ಇರುತ್ತೆ. ಯಾಕಂದರೆ 2 ಇಕ್ವೇಷನ್ ಇದ್ದರೆ ಮಾತ್ರ ನಿಮಗೆ 2 ವೇರಿಯಬಲ್ ಹುಡ್ಕೋಕ್ಕೆ ಸಾಧ್ಯ ಅಲ್ವಾ? ಬರೀ 1 ಇಕ್ವೇಷನ್ ಇದ್ದರೆ ಹೇಗೆ ಸಾಲ್ವ್ ಮಾಡ್ತೀರಾ? ಸೊ ಈಗ ನಾನು ಈ ಪ್ರಶ್ನೆ ಹುಡ್ಕೋಕ್ಕೆ ಐ ವಿಲ್ ಬಿ ಯೂಸಿಂಗ್ ಎಲಿಮಿನೇಷನ್ ಮೆಥಡ್. ಬಟ್ ಸಾಕಷ್ಟು ಬೇರೆ ಮೆಥಡ್ಸ್ ಕೂಡ ಇದೆ. ಸೊ ಎಲ್ಲ ಮೆಥಡ್ಸ್ ಇನ್ ಡೆಪ್ತ್ ಎಕ್ಸ್ಪ್ಲನೇಷನ್ ಬೇಕಿದ್ರೆ ನಾವು ಆಗಲೇ ಲೀನಿಯರ್ ಇಕ್ವೇಷನ್ಸ್ ವಿಡಿಯೋ ಮಾಡಿದ್ದೀವಿ. ನೀವು ರೈಟ್ ಹ್ಯಾಂಡ್ ಸೈಡಲ್ಲಿ ಐ ಬಟನ್ ಸಿಗುತ್ತೆ, ಅದನ್ನು ಕ್ಲಿಕ್ ಮಾಡಿದ್ರೆ ಆ ವಿಡಿಯೋಗೆ ಲಿಂಕ್ ಸಿಗುತ್ತೆ. ಸೊ ಆ ವಿಡಿಯೋಸ್ನ ನೋಡಿ ಎಲ್ಲ ಮೆಥಡ್ಸ್ನ ತಿಳ್ಕೊಳ್ಳಿ. ಸೊ ಈಗ ನಾನು ಎಲಿಮಿನೇಷನ್ ಮೆಥಡ್ ಉಪಯೋಗಿಸ್ಬೇಕು ಅಂದರೆ ನಾನು ಎಕ್ಸ್ನ ಎಲಿಮಿನೇಟ್ ಮಾಡ್ತೀನಿ. ಸೊ 10 ಮತ್ತು 3ದು LCM ಏನು? ಇಟ್ ಈಸ್ ಈಕ್ವಲ್ ಟು 30, ರೈಟ್? ಸೊ ಈ 10ನ್ನು ನಾನು 30 ಮಾಡಬೇಕು ಅಂದರೆ ಐ ಶುಡ್ ಡು ಇಂಟು 3ನ 30 ಮಾಡಬೇಕು ಅಂದರೆ ಐ ಶುಡ್ ಡು ಇಂಟು 10. ಸೊ ಅದನ್ನು ಈಗ ಬರೆಯೋಣ. ಸೊ ಐ ವಿಲ್ ಡು ಫಸ್ಟ್ ಇಕ್ವೇಷನ್ ಇಂಟು 3 ಆ್ಯಂಡ್ ದ ಸೆಕೆಂಡ್ ಇಕ್ವೇಷನ್ ಇಂಟು 10. ಸೊ ಎಲ್ಲ ಟರ್ಮ್ನು ಮಲ್ಟಿಪ್ಲೈ ಮಾಡಿದಾಗ ನಮಗೇನು ಸಿಗುತ್ತೆ? 30x ಮೈನಸ್ 15y ಈಕ್ವಲ್ಸ್ 60. ಎರಡೇ ಇಕ್ವೇಷನ್ ಏನಾಗುತ್ತೆ? ಸಿಮಿಲರ್ಲಿ 30x ಪ್ಲಸ್ 90y ಈಕ್ವಲ್ಸ್ 180. ಸೊ ಈಗ ನಾನು ಎರಡನೇ ಇಕ್ವೇಷನ್ನ ಮೊದಲನೇ ಇಕ್ವೇಷನ್ನ ಸಬ್ಟ್ರಾಕ್ಟ್ ಮಾಡಬೇಕು ಅಂದರೆ ಎಲ್ಲನೂ ಸೈನ್ ಚೇಂಜ್ ಮಾಡಬೇಕು. ಸೊ ಇದು ಮೈನಸ್ ಆಗುತ್ತೆ, ಇದೇನಾಗುತ್ತೆ? ದಿಸ್ ವಿಲ್ ಆಲ್ಸೋ ಬಿಕಮ್ ಮೈನಸ್, ದಿಸ್ ವಿಲ್ ಬಿಕಮ್ ಮೈನಸ್. ಸೊ ಈಗ ಸಬ್ಟ್ರಾಕ್ಟ್ ಮಾಡೋಣ. 30x ಮೈನಸ್ 30x ಏನಾಗುತ್ತೆ? 0. ಸೊ ದಿಸ್ ವೇರಿಯಬಲ್ ಇಸ್ ಗೆಟಿಂಗ್ ಎಲಿಮಿನೇಟೆಡ್. ದೆನ್ ವಿ ಹ್ಯಾವ್ ಮೈನಸ್ 15y ಮೈನಸ್ 90y ವಿಚ್ ಗಿವ್ಸ್ ಅಸ್ ಮೈನಸ್ 105y equals what is 60 minus 180? 180 is a bigger numerical value ಅಲ್ವಾ? ಬಟ್ ಮೈನಸ್ ಸೈನ್ ಇದೆ. ಸೊ ನಿಮ್ಗೆ ಏನಾಗುತ್ತೆ? ಇಟ್ ವಿಲ್ ಬಿಕಮ್ ಮೈನಸ್ 120. ಸೊ y ವ್ಯಾಲ್ಯೂ ಏನು ಸಿಗುತ್ತೆ ಆವಾಗ ನಿಮಗೆ? y is equal to minus 120 divided by minus 105. So numerator and denominator both have minus minus. Cancel it. So ಹೀಗೆ ನಾವು ಬಿಡೋಕ್ಕಾಗಲ್ಲ. You should write this in simplest form. So let us divide both by 5. We will get 24. This if we divide by 5 we'll get 21. So ಇದನ್ನು ಮತ್ತೆ 3 ಜೊತೆ ಡಿವೈಡ್ ಮಾಡ್ಬೋದು ಅಲ್ವಾ? ಸೊ ಇದೇನಾಗುತ್ತೆ? This will become 8. This will become 7. ಸೊ ನಿಮ್ಮ ಫೈನಲ್ ಆನ್ಸರ್ ಏನು ಸಿಗುತ್ತೆ? y is equal to 8/7 ಅಲ್ವಾ? ಸೊ ಈಗ ನಾವು ಎಕ್ಸ್ ಹುಡುಕ್ಬೇಕಲ್ವಾ? ಯಾಕಂದರೆ ನಾವು ಎಕ್ಸ್ನ ಎಲಿಮಿನೇಟ್ ಮಾಡಿದ್ವಿ. ನಾನು y ವ್ಯಾಲ್ಯೂ ಬರಿತೀನಿ. y is equal to 8/7. ಸೊ ಇದು 2 ಇಕ್ವೇಷನಲ್ಲಿ ಯಾವುದಾದ್ರೂ ಒಂದು ಉಪಯೋಗಿಸಿ ಯು ಕ್ಯಾನ್ ಫೈಂಡ್ ಔಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಸೊ ಐ ವಿಲ್ ರೈಟ್ 3x ಪ್ಲಸ್ 9 ಇಂಟು y ವ್ಯಾಲ್ಯೂ ಎಷ್ಟು? 8/7. 9 ಇಂಟು 8/7 is equal to 18
ಸೊ ಆವಾಗ ಏನು ಸಿಗುತ್ತೆ 3x ಪ್ಲಸ್ 9 ಇಂಟು 8 ಎಷ್ಟು 72 ಪ್ಲಸ್ 72/7 ಇಸ್ ಈಕ್ವಲ್ ಟು 18. ಅದಾದಮೇಲೆ ಈ 72/7ನ ಈ ಕಡೆ ತೊಗೊಂಡು ಹೋಗ್ತೀನಿ. 3x ಇಸ್ ಈಕ್ವಲ್ ಟು 18 ಮೈನಸ್ 72/7. ಸೊ ಈ 18ನ ನಾನು 18/1 ಅಂತ ಬರಿಬೋದಲ್ವಾ. ಸೊ ಡಿನಾಮಿನೇಟರ್ದು LCM ತೊಗೋಬೇಕು. ಈ ಫ್ರ್ಯಾಕ್ಷನ್ಸ್ನ ನಾವು ಮತ್ತೆ ಈ ವಿಡಿಯೋಲ್ಲಿ ಓದ್ತೀವಿ, ಬಟ್ ಸದ್ಯಕ್ಕೆ I will solve it using the LCM method. So I'll have to do 18 into 7 divided by 1 into 7, which is 7, minus 72/7. So 18 into 7 na ನಾವು calculate ಮಾಡೋಣ. 8 7s are 56, 7 1 is 7, plus 5 is 12. So we get 126 minus 72 ಎಷ್ಟಾಗುತ್ತೆ ಆವಾಗ? It is equal to 4. So we get 54/7. But this is not a final answer. We have 3x is equal to 54/7. So ನಾನು ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಸ್ವಲ್ಪ ಸಾಲ್ವ್ ಮಾಡ್ತೀನಿ ನೋಡಿ. So x is equal to 54 divided by 7 into 3. 54 is divisible by 3 alva. It is equal to 18. So your x value is equal to 18/7. So x ಮತ್ತು y ಕಂಡಿಡಾದ್ಮೇಲೆ ನೀವು ಕೊನೆಯದಾಗಿ what are your final values? You should write them down. So x is equal to 18/7. Y is equal to 8/7. ಓಕೆ. ಸೊ ಈಗ 3 ವೇರಿಯಬಲ್ಸ್ ಇರೋದು ಒಂದು ಉದಾಹರಣೆ ನೋಡೋಣ. x is equal to y/4, y is equal to 2z and z is equal to 2. ಸೊ ಇಲ್ಲಿ ಏನು ಕೇಳಿದ್ದಾರೆ? x ಮತ್ತು y. z ಯಾಕೆ ಕೇಳಿಲ್ಲ? ಯಾಕಂದರೆ ಆಗಲೇ z ವ್ಯಾಲ್ಯೂ ಕೊಟ್ಟಿದ್ದಾರೆ ಒಂದು ಇಕ್ವೇಷನಲ್ಲಿ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು? ಸೊ ಹಿಯರ್ ಐ ವಿಲ್ ಬಿ ಯೂಸಿಂಗ್ ಸಬ್ಸ್ಟಿಟ್ಯೂಷನ್ ಮೆಥಡ್. ಓಕೆ, ವಿ ನೋ ದ್ಯಾಟ್ x is equal to y/4, y is equal to 2z. ಸೊ ನಾನೇನು ಬರ್ಕೋತೀನಿ? ಈ y ಜಾಗದಲ್ಲಿ ಐ ವಿಲ್ ರಿಪ್ಲೇಸ್ ಇಟ್ ವಿತ್ ದ ವ್ಯಾಲ್ಯೂ ಆಫ್ y from this equation. So x will be equal to y/4, which is equal to 2z/4. ಯಾಕೆ 2z? Because y is equal to 2z. ಮತ್ತೆ z ವ್ಯಾಲ್ಯೂ ಏನು? z is equal to 2. So it will become 2 into 2 divided by 4. So we know that 2 into 2 is 4 and denominator is also 4. So ಇದನ್ನು ಕ್ಯಾನ್ಸಲ್ ಮಾಡ್ಬೋದು ನಾವು. And we are left with 1/1 or x is equal to 1. We know that x is equal to y/4, correct? So if we replace x value with 1, we get y is equal to, which implies e 4 denominator in the numerator hodaga, we'll get 4 is equal to y. So your final answers will be x is equal to 1, y is equal to 4. ಈ ಥರ ಪ್ರಾಬ್ಲಮ್ ಇದ್ದರೆ you have many ways of solving. You can directly find the y value because z is equal to 2 ಅಂತ ಕೊಟ್ಟಿದ್ದಾರಲ್ವಾ. ಸೊ ನೀವು ಆಟೋಮ್ಯಾಟಿಕ್ಲಿ ಡೈರೆಕ್ಟಾಗಿ 2 into 2 ಬರೆದ್ಬಿಟ್ಟು you can find out the y value. Then in the end you can replace it. ಈ ಥರ ಡೈರೆಕ್ಟಾಗಿ ವೇರಿಯಬಲ್ ಫಾರ್ಮಲ್ಲಿ ರಿಪ್ಲೇಸ್ ಮಾಡೋದು ಅಂತ ಏನು ಬೇಕಿಲ್ಲ. ನಿಮ್ಗೆ ಯಾವ ಮೆಥಡ್ ಸುಲಭ ಅನಿಸುತ್ತೆ ಅದೇ ಮೆಥಡ್ನ ಉಪಯೋಗಿಸಿ ಸಾಲ್ವ್ ಮಾಡಿ. ಓಕೆ, ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. A boy is running around a square field of side 10 meters. He runs at a speed of 5 meters per second. How long will he take to run once around the field? ಸೊ ಇಲ್ಲಿ ಏನು ಹೇಳ್ತಿದ್ದಾರೆ? ಒಂದು ಸ್ಕ್ವೇರ್ ಫೀಲ್ಡ್ ಇದೆ, ಒಂದು ಗಾರ್ಡನ್ ಅಂತ ಅಂದ್ಕೊಳ್ಳೋಣ. He runs at a speed of 5 meters per second. ಅವನು ಓಡ್ತಿದ್ದಾನೆ 5 meters per second ಸ್ಪೀಡಲ್ಲಿ. How long will he take to run once around the field? ಅಂದರೆ ಈ ಸ್ಕ್ವೇರ್ ಫೀಲ್ಡ್ನ ಒಂದು ಸತಿ ಸುತ್ತಿದ್ರೆ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನಾವು ಹುಡುಕಬೇಕು. ಸೊ ಮತ್ತೆ ನಾನು ಏನು ಹೇಳಿದ್ದೆ ಪ್ರೀವಿಯಸ್ ಕ್ವೆಶ್ಚನಲ್ಲಿ, ಯಾವಾಗಲೂ ಗಿವನ್ ಮತ್ತು ಟು ಫೈಂಡ್ ಅಂತ ಬರ್ಕೋಬೇಕು ನೀವು. ಸೊ ವಿ ಹ್ಯಾವ್ ಗಿವನ್ side is equal to 10 meters. Okay, what is perimeter of a square? Square has 4 equal sides alva. So ಎಲ್ಲ ಸೈಡ್ ಈಕ್ವಲ್ ಇದೆ. ಸೊ ಪೆರಿಮೀಟರ್ ಆಫ್ ದ ಸ್ಕ್ವೇರ್ ವಿಲ್ ಆ್ಯಕ್ಚುಲಿ ಬಿ ದ ಡಿಸ್ಟೆನ್ಸ್ ಅವ್ನು ಕವರ್ ಮಾಡ್ತಿರೋ ಡಿಸ್ಟೆನ್ಸ್ ಅಲ್ವಾ. ಸೊ
distance covered, distance is equal to perimeter of the square, which is equal to 4 times one side. So it is equal to 4 into 10. ಈ ಥರ ನಾನು ಬರ್ಕೊಂಡು ಇಟ್ಟಿರ್ತೀನಿ. He runs at a speed of 5 meters per second. So speed ಕೂಡ I will write. Speed is equal to 5 meters per second. This unit, the unit of this is meters. ಯೂನಿಟ್ಸ್ ಬರೆಯೋದು ತುಂಬ ಮುಖ್ಯ. ಆವಾಗ ನಿಮಗೆ ಗೊತ್ತಾಗುತ್ತೆ ಯಾವ ಯೂನಿಟ್ ನಮ್ಮ ಆನ್ಸರ್ ಯಾವುದ್ರಲ್ಲಿರುತ್ತೆ ಅಂತ. ಹೌ ಲಾಂಗ್ ವಿಲ್ ಇಟ್ ಟೇಕ್? ಸೊ ಟು ಫೈಂಡ್ ಟೈಮ್. ಸೊ ಪ್ರೀವಿಯಸ್ ಎಕ್ಸಾಂಪಲಲ್ಲೂ ವಿ ಯೂಸ್ ದ ಸೇಮ್ ಫಾರ್ಮುಲಾ. ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಐ ಆಮ್ ಜಸ್ಟ್ ಗೋಯಿಂಗ್ ಟು ರಿಪ್ಲೇಸ್ ಏನೇನು ಗೊತ್ತಿದೆ ಏನು ಗೊತ್ತಿಲ್ಲ ಹಾಗೇ ಇರುತ್ತೆ. ಸೊ ಏನು ಸಿಗುತ್ತೆ ನಮಗೆ? ವಿ ಗೆಟ್ 5 is equal to distance ಎಷ್ಟು 4 into 10 divided by time. So ಈ ಟೈಮ್ನ ರೈಟ್ ಹ್ಯಾಂಡ್ ಸೈಡಿಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ತರ್ತೀನಿ. ವಿ ಗೆಟ್ ಟೈಮ್ ಇಸ್ ಈಕ್ವಲ್ ಟು 4 into 10 divided by 5. ಈ 10 ಮತ್ತು 5 ಕ್ಯಾನ್ಸಲ್ ಆಗಿ ನಮಗೆ 2 ಸಿಗುತ್ತೆ. ಸೊ ವಿ ಗೆಟ್ ದ ಟೈಮ್ ಆ್ಯಸ್ 4 into 2 which is equal to 8. ಯೂನಿಟ್ ಏನು ಇದ್ರದ್ದು? ಸೆಕೆಂಡ್ಸ್. ಸೊ ದ ಟೈಮ್ ಟೇಕನ್, ನೀವು ಫೈನಲ್ ಸ್ಟೇಟ್ಮೆಂಟ್ ಬರೆಯೋದು ತುಂಬ ಮುಖ್ಯ. ಸೊ ದ ಟೈಮ್ ಟೇಕನ್ ಫಾರ್ ದ ಬಾಯ್ ಟು ರನ್ ಒನ್ಸ್ ಅರೌಂಡ್ ದ ಫೀಲ್ಡ್ ಇಸ್ ಈಕ್ವಲ್ ಟು 8 seconds. ಇದು ನಿಮ್ಮದು ಆನ್ಸರ್. ಈಗ ನಾವು ಫ್ರ್ಯಾಕ್ಷನ್ಸ್ ಬಗ್ಗೆ ಕಲಿಯೋಣ. ಸೊ ನೀವು ಮ್ಯಾಥ್ ಅಥವಾ ಫಿಸಿಕ್ಸಲ್ಲಿ ಕೂಡ ಎಲ್ಲ ನಂಬರ್ ಯಾವಾಗಲೂ ಹೋಲ್ ನಂಬರ್ ಆಗಿರುತ್ತೆ ಅಂತ ಏನಿಲ್ಲ. ಸೊ ಫ್ರ್ಯಾಕ್ಷನ್ಸ್ ಅಂದರೆ ಏನು? ಇಟ್ ಈಸ್ ಅ ಪಾರ್ಟ್ ಆಫ್ ಅ ಹೋಲ್. ಸೊ ಫ್ರ್ಯಾಕ್ಷನ್ಸ್ ಕಾನ್ಸೆಪ್ಟ್ ಫಿಸಿಕ್ಸಲ್ಲಿ ತುಂಬ ಮುಖ್ಯ. ಎಷ್ಟೊಂದು ಕ್ಯಾಲ್ಕುಲೇಷನ್ಸಲ್ಲಿ ನಾವು ಇದನ್ನು ಉಪಯೋಗಿಸ್ತೀವಿ. ಸೊ ಫ್ರ್ಯಾಕ್ಷನ್ಸ್ದು ಕೆಲವೊಂದು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ನೋಡೋಣ. ಈಗ ನಾವು ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ನೋಡೋಣ. ಸೊ ಮೊದಲೇದಾಗಿ -2/4 + 5/9. ಸೊ ಅಡಿಷನ್ ಮತ್ತು ಸಬ್ಟ್ರಾಕ್ಷನ್ ಮಾಡ್ತಿರುವಾಗ ಡಿನಾಮಿನೇಟರ್ ನೋಡ್ಕೊಳ್ಳೋದು ತುಂಬ ಮುಖ್ಯ. ಸೊ ಇಲ್ಲಿ ಮೊದಲೇ ಫ್ರ್ಯಾಕ್ಷನ್ದು ಡಿನಾಮಿನೇಟರ್ ಏನು? ಇಟ್ ಈಸ್ 4. ಎರಡನೇ ನಂಬರ್ದು ಡಿನಾಮಿನೇಟರ್ ಏನು? ಇಟ್ ಈಸ್ 9. ಹೀಗೆ ಆ್ಯಡ್ ಮಾಡೋಕ್ಕೆ ಆಗಲ್ಲ, ಆಯಿತಾ? ಸೊ ನಾವು ಡಿನಾಮಿನೇಟರ್ನ ಸೇಮ್ ಮಾಡ್ಕೋಬೇಕು. ಸೇಮ್ ಹೇಗೆ ಮಾಡೋದು? LCM ಅಂತ ಒಂದು ಕಾನ್ಸೆಪ್ಟ್ ನೀವಾಗಲೇ ಕಲ್ತಿರ್ಬೇಕಲ್ವಾ? ಲೀಸ್ಟ್ ಕಾಮನ್ ಮಲ್ಟಿಪಲ್. ಸೊ 4 ಮತ್ತು 9ದು LCM ಎಷ್ಟು ನೀವೇ ಹೇಳಿ? ಇಟ್ ಈಸ್ ಈಕ್ವಲ್ ಟು 36 ಅಲ್ವಾ? ಸೊ 4ನ 36 ಮಾಡೋಕ್ಕೆ ವಿ ಹ್ಯಾವ್ ಟು ಮಲ್ಟಿಪ್ಲೈ ಇಂಟು 9. ಬಟ್ ಬರೀ ಡಿನಾಮಿನೇಟರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಈ ಫ್ರ್ಯಾಕ್ಷನ್ ವ್ಯಾಲ್ಯೂನೇ ಚೇಂಜ್ ಆಗುತ್ತೆ. ಸೊ ಫ್ರ್ಯಾಕ್ಷನ್ ವ್ಯಾಲ್ಯೂ ಸೇಮ್ ಇಟ್ಕೊಳ್ಳೋಕ್ಕೆ ವಿ ಶುಡ್ ಮಲ್ಟಿಪ್ಲೈ ದ ಸೇಮ್ ನಂಬರ್ ವಿತ್ ದ ನ್ಯೂಮರೇಟರ್ ಆ್ಯಂಡ್ ವಿತ್ ದ ಡಿನಾಮಿನೇಟರ್. ಸೊ ಹಾಗೆ ಮಾಡಿದಾಗ ವಿ ಗೆಟ್ -2 into 9 divided by 4 into 9 ಪ್ಲಸ್ 9ನ 36 ಮಾಡೋಕ್ಕೆ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು? 4. ಸೊ ನಾವು ನ್ಯೂಮರೇಟರ್ ಕೂಡ 4 ಜೊತೆ ಮಲ್ಟಿಪ್ಲೈ ಮಾಡಬೇಕು ಅಲ್ವಾ? ಸೊ 5 into 4 divided by 9 into 4. ಸೊ ಏನು ಸಿಗುತ್ತೆ ನಮಗೆ? -2 into 9. ಇಲ್ಲಿ ಈಕ್ವಲ್ ಟು ಸೈನ್ ಬರ್ಕೊಳ್ಳಿ ನೀವು. ಇಟ್ಸ್ ಈಕ್ವಲ್ ಟು -18 divided by 36 plus 20 divided by 36. ಸೊ ಈಗ ನೀವು ಈ ವ್ಯಾಲ್ಯೂ ನೋಡಿದ್ರೆ -18/36 is still equal to -2/4. ಇದೆರಡನ್ನ ನಾವು ಈಕ್ವಿವಲೆಂಟ್ ಫ್ರ್ಯಾಕ್ಷನ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಜಸ್ಟ್ ಇನ್ ಅ ಡಿಫ್ರೆಂಟ್ ಫಾರ್ಮ್. ಇದನ್ನು ನಾವು ಸಿಂಪ್ಲಿಫೈ ಮಾಡಿದ್ರೆ ವಿ ಗೆಟ್ ದ ಸೇಮ್ ವ್ಯಾಲ್ಯೂ. ಸೊ ಈಗ ನಾವು ಡಿನಾಮಿನೇಟರ್ ಕಾಮನ್ ಆಗಿ ತೊಗೋಬೋದು 36 ಅಂತ. ಇಲ್ಲಿ -18 ಪ್ಲಸ್ 20 ಇದೆ. -18 + 20 ಎಷ್ಟು? ಇಟ್ ಈಸ್ ಈಕ್ವಲ್ ಟು +2. ಸೊ ಅವರ್ ಫೈನಲ್ ಆನ್ಸರ್ ಇಸ್ 2/36. ಹೀಗೆ ಬೇಡಕ್ಕಾಗತ್ತಾ? ಇಲ್ಲ ಅಲ್ವಾ? ಬಿಕಾಸ್ ಯು ಕ್ಯಾನ್ ಸಿಂಪ್ಲಿಫೈ ಇಟ್ ಫರ್ದರ್. ಸೊ ಇಫ್ ಯು ಸಿಂಪ್ಲಿಫೈ ಇಟ್, ದಿಸ್ 2 ವಿಲ್ ಗೆಟ್ ಕ್ಯಾನ್ಸಲ್ ಆ್ಯಂಡ್ ಬಿಕಮ್ 1. ಈ 36 ಕ್ಯಾನ್ಸಲ್ ಆಗಿ 18 ಆಗುತ್ತೆ. ಸೊ ನಮ್ಮ ಫೈನಲ್ ಆನ್ಸರ್ ಬಂದ್ಬಿಟ್ಟು 1/80. ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಇಲ್ಲಿ 3 ಫ್ರ್ಯಾಕ್ಷನ್ಸ್ ಇದೆ. ಸೊ -3/2, -11/5 ಪ್ಲಸ್ 1/7. ಸೊ ಇಲ್ಲಿ 3 ಡಿನಾಮಿನೇಟರ್ದು LCM ನಾವು ತಗೋಬೇಕು. ಸೊ ಇದೇನಾಗುತ್ತೆ? 3/2 -3/2 -11/5 ಪ್ಲಸ್ 1/7. ಸೊ 2, 5 ಮತ್ತು 7ದು LCM ಏನಾಗುತ್ತೆ? ನೀವೇ ಕಂಡಿಡೀರಿ. ಇಟ್ ವಿಲ್ ಬಿ 70. ಸೊ ನೀವು
2ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು 70 ಸಿಗೋಕ್ಕೆ? ಯು ಶುಡ್ ಮಲ್ಟಿಪ್ಲೈ ಇಟ್ ವಿತ್ 35. ಸೊ ನ್ಯೂಮರೇಟರ್ ಕೂಡ 35 ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. -3 × 35 ಬೈ 2 × 35 -11. 5ನ 70 ಮಾಡೋಕ್ಕೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು ನಾವು? ಇಂಟು 14. ಸೊ -11 × 14 ಡಿವೈಡೆಡ್ ಬೈ 5 × 14. ಆ್ಯಂಡ್ ಫೈನಲಿ 1 × 7ನ 70 ಮಾಡೋಕ್ಕೆ ಇಂಟು 10 ಅಲ್ವಾ? ಸೊ 1 × 10 ಡಿವೈಡೆಡ್ ಬೈ 7 × 10. ಸೊ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿ ನಮಗೆ ನ್ಯೂಮರೇಟರ್ ವ್ಯಾಲ್ಯೂ ಸಿಗುತ್ತೆ. ಸೊ ನಾನು ಡಿನಾಮಿನೇಟರ್ ಕಾಮನ್ ಆಗಿ ತೊಗೊಳ್ತೀನಿ. ಇಟ್ ವಿಲ್ ಬಿ 70. ವಾಟ್ ಈಸ್ 35 × 3? 330. ವೇಟ್, ಐ ಜಸ್ಟ್ ಮಲ್ಟಿಪ್ಲೈ ಇಟ್ ಹಿಯರ್. 15 ಇದೇನಾಗುತ್ತೆ? 105. ನೆಗೆಟಿವ್ ಸೈನ್ ಇದೆ ಅಲ್ವಾ? ಸೊ ಇಟ್ ಇಸ್ -105. ಮೈನಸ್ ವಾಟ್ ಈಸ್ 14 × 11? 14 × 10 is 140. 140 plus 14 will give us 154. ಸೊ ಇದೇನಾಗುತ್ತೆ? -154. ಮತ್ತು ಕೊನೆಯದಾಗಿ ವಿ ಹ್ಯಾವ್ +10. ಸೊ ಇದನ್ನು ಆ್ಯಡ್ ಮಾಡಿದ್ರೆ ನಮಗೇನು ಸಿಗುತ್ತೆ? ವಿ ಗೆಟ್ -259 plus 10 divided by 70. ಇದೇನಾಗುತ್ತೆ? ಇಟ್ ಬಿಕಮ್ಸ್ -249 by 70. ಇದು ನಮ್ಮದು ಫೈನಲ್ ಆನ್ಸರ್. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ನೋಡೋಣ. ಸೊ ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮಾಡಬೇಕಾದಾಗ ದ ರೂಲ್ಸ್ ಆರ್ ಲಿಟಲ್ ಡಿಫ್ರೆಂಟ್. ಸೊ ಈ ಪ್ರಾಬ್ಲಮ್ ನೋಡಿದ್ರೆ ನಮಗೇನು ಸಿಗುತ್ತೆ? ವಿ ಹ್ಯಾವ್ 2/7 × 21/8. ಸೊ ಮಲ್ಟಿಪ್ಲಿಕೇಶನ್ ಆಫ್ ಫ್ರ್ಯಾಕ್ಷನ್ಸಲ್ಲಿ ಯು ಜಸ್ಟ್ ಹ್ಯಾವ್ ಟು ಮಲ್ಟಿಪ್ಲೈ ನ್ಯೂಮರೇಟರ್ ವಿತ್ ದ ನ್ಯೂಮರೇಟರ್ ಆಫ್ ದಿ ಅದರ್ ಫ್ರ್ಯಾಕ್ಷನ್ ಮತ್ತು ಡಿನಾಮಿನೇಟರ್ ಆಫ್ ಫಸ್ಟ್ ಫ್ರ್ಯಾಕ್ಷನ್ ಇಂಟು ಡಿನಾಮಿನೇಟರ್ ಆಫ್ ಸೆಕೆಂಡ್ ಫ್ರ್ಯಾಕ್ಷನ್. ನಿಮಗೆ ಎರಡಕ್ಕಿಂತ ಜಾಸ್ತಿ ಫ್ರ್ಯಾಕ್ಷನ್ಸ್ ಇದ್ರೂ ಎಲ್ಲ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡಿ ಫೈನಲ್ದು ನ್ಯೂಮರೇಟರ್ ಸಿಗುತ್ತೆ, ಮತ್ತು ಎಲ್ಲ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಫೈನಲ್ ಆನ್ಸರ್ದು ಡಿನಾಮಿನೇಟರ್ ಸಿಗುತ್ತೆ. ಸೊ ನಾನು ಇದನ್ನು ಹೇಗೆ ಬರ್ಕೋತೀನಿ ಅಂದರೆ 2 × 21 ಹೋಲ್ ಡಿವೈಡೆಡ್ ಬೈ 7 × 8. ಸೊ ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ ಆನ್ಸರ್ ಸಿಗೋಕ್ಕಿಂತ ಬದಲು ನಾನು ಸಿಂಪ್ಲಿಫಿಕೇಷನ್ ಇಲ್ಲೇ ಮಾಡ್ತೀನಿ. ಸೊ ನ್ಯೂಮರೇಟರಲ್ಲಿ ಏನಿದೆ ನಾವು ಡಿನಾಮಿನೇಟರ್ ಏನಿದೆ ಅದ್ರ ಜೊತೆ ನಾವು ಕ್ಯಾನ್ಸಲ್ ಮಾಡ್ಬೋದು. ನಾವು 2 ಜೊತೆ ಡಿವೈಡ್ ಮಾಡಿದ್ರೆ ನಮ್ಗೆ 1 ಸಿಗುತ್ತೆ. 8ನ 2 ಜೊತೆ ಡಿವೈಡ್ ಮಾಡಿದ್ರೆ ನಮಗೆ 4 ಸಿಗುತ್ತೆ. ಅದೇ ಥರ 7ನ 7 ಜೊತೆ ಡಿವೈಡ್ ಮಾಡಿದ್ರೆ ನಮಗೆ 1 ಸಿಗುತ್ತೆ. 21ನ 7 ಜೊತೆ ಡಿವೈಡ್ ಮಾಡಿದ್ರೆ ನಮಗೆ 3 ಸಿಗುತ್ತೆ. ಸೊ ಫೈನಲ್ ಆನ್ಸರ್ ನಮ್ಗೆ ಏನು ಸಿಗುತ್ತೆ? 3/4. ನೀವು ಇದನ್ನು ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರೂ ಏನು ಸಿಗುತ್ತೆ? ಯು ಗೆಟ್ 42/56 ಅಲ್ವಾ? 42/56ನು ನೀವು ಸಿಂಪ್ಲಿಫೈ ಮಾಡಿದ್ರೆ 3/4 ಆನ್ಸರೇ ಸಿಗುತ್ತೆ. ಈಗ ನಾವು ಸೆಕೆಂಡ್ ಸಮ್ ನೋಡೋಣ. ಸೆಕೆಂಡ್ ಸಮ್ಮಲ್ಲಿ ಡಿವಿಷನ್ ಇದೆ. ಸೊ 21/4 ಡಿವೈಡೆಡ್ ಬೈ 3/8. ಸೊ ಇದನ್ನು ನಾನು ಬರ್ಕೊಂಡ್ರೆ ಏನು ಸಿಗುತ್ತೆ? 21/4 ಡಿವೈಡೆಡ್ ಬೈ 3/8. ಸೊ ನಾವು ಡೈರೆಕ್ಟಾಗಿ ಡಿವಿಷನ್ ವಿತ್ ಫ್ರ್ಯಾಕ್ಷನ್ಸ್ ಮಾಡೋಕ್ಕಾಗಲ್ಲ. ಸೊ ವಿ ಹ್ಯಾವ್ ಟು ಯೂಸ್ ಸಮಥಿಂಗ್ ಕಾಲ್ಡ್ ರೆಸಿಪ್ರೋಕಲ್. ಸೊ ಆ ರೆಸಿಪ್ರೋಕಲ್ ಉಪಯೋಗಿಸಿ ನಾವು ಈ ಡಿವಿಷನ್ ಪ್ರಾಬ್ಲಮ್ನ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮ್ಗೆ ಕನ್ವರ್ಟ್ ಮಾಡ್ತೀವಿ. ಸೊ ರೆಸಿಪ್ರೋಕಲ್ ಅಂದರೆ ಏನು? ಇಟ್ ಈಸ್ ಬೇಸಿಕ್ಲಿ 1/the ಫ್ರ್ಯಾಕ್ಷನ್. ಆಯಿತಾ? ಇಟ್ ಈಸ್ ಆ್ಯಕ್ಚುಲಿ 1 ಎನಿ ನಂಬರ್, ಬಟ್ ಇಲ್ಲಿ ನಾವು 1 ಫ್ರ್ಯಾಕ್ಷನ್ದು ರೆಸಿಪ್ರೋಕಲ್ ತಗೋತಿದ್ದೀವಲ್ವಾ? ಸೊ ಇಟ್ ಈಸ್ 1 ಫ್ರ್ಯಾಕ್ಷನ್. ಸೊ 3/8 ರೆಸಿಪ್ರೋಕಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಸಿಗುತ್ತೆ ನಮಗೆ? ಇಟ್ ಈಸ್ 1/3/8. ಇದೇನು ಆಗುತ್ತೆ? ಇಟ್ ವಿಲ್ ಬಿಕಮ್ 8/3. ಇದೆಲ್ಲ ತುಂಬ ಕನ್ಫ್ಯೂಸಿಂಗ್, ನನಗೇನು ಅರ್ಥ ಆಗ್ತಿಲ್ಲ ಅಂದರೆ ರೆಸಿಪ್ರೋಕಲ್ ಇಸ್ ಜಸ್ಟ್ ಡೈರೆಕ್ಟ್ಲಿ ಉಲ್ಟಾ ಆಫ್ ದ ಒರಿಜಿನಲ್ ಫ್ರ್ಯಾಕ್ಷನ್. ಸೊ 3/8 ರೆಸಿಪ್ರೋಕಲ್ ಕೇಳಿದ್ರೆ ನೀವು 8/3 ಅಂತ ಡೈರೆಕ್ಟಾಗಿ ಹೇಳ್ಬೋದು. ಸೊ ಇದೇನಾಗುತ್ತೆ? ಇಟ್ ವಿಲ್ ಬಿಕಮ್ 21/4 ಇಂಟು 8/3. ಸೊ ಇದು ಈಗ ಮಲ್ಟಿಪ್ಲಿಕೇಶನ್ ಪ್ರಾಬ್ಲಮಿಗೆ ಕನ್ವರ್ಟ್ ಆಯ್ತಲ್ಲ. ಸೊ ನಾವೇನು ಕಲ್ತ್ವಿ ಇಲ್ಲಿ? ನ್ಯೂಮರೇಟರ್ನ ಮೇಲ್ಗಡೆ ಇಟ್ಕೊಂಡು ಡಿನಾಮಿನೇಟರ್ ಕೆಳಗಡೆ ಇಟ್ಕೊಂಡು ವಿ ವಿಲ್ ಜಸ್ಟ್ ರೈಟ್ ಇಟ್ ಇನ್ ಒನ್ ಫ್ರ್ಯಾಕ್ಷನ್ ಫಾರ್ಮ್. 21 × 8 ಹೋಲ್ ಡಿವೈಡೆಡ್ ಬೈ 4 × 3. ಸೊ ಇದನ್ನು ಕೂಡ ನಾವು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ಬೋದಲ್ವಾ? ಸೊ 21 3 ಜೊತೆ ಹೋದರೆ ನಮಗೇನು ಸಿಗುತ್ತೆ? 7. 3 ಜೊತೆ ಹೋದರೆ ನಮಗೇನು ಸಿಗುತ್ತೆ? 1. ಆಮೇಲೆ 4 ಜೊತೆ ಹೋದರೆ 1 ಸಿಗುತ್ತೆ. 8 4 ಜೊತೆ ಹೋದರೆ ನಮಗೆ
2 ಸಿಗುತ್ತೆ. ಸೊ ನ್ಯೂಮರೇಟರಲ್ಲಿ ನಮ್ಗೆ ಏನು ಸಿಗುತ್ತೆ 7 ಇಂಟು 2 ವ್ಯಾಲ್ಯೂ ಎಷ್ಟು? ಇಟ್ ಈಸ್ 14. ಡಿನಾಮಿನೇಟರ್ ಎಷ್ಟು? 1 ಇಂಟು 1 14/1 ಅಂತ ಬರಿಬೋದು, ಅಥವಾ ಡೈರೆಕ್ಟಾಗಿ ನಾವು 14 ಅಂತ ಬರಿಬೋದು. ಸೊ ಈ ಡಿವಿಷನಲ್ಲಿ ರೆಸಿಪ್ರೋಕಲ್ ಕಾನ್ಸೆಪ್ಟ್ ತುಂಬ ಮುಖ್ಯ, ಇದನ್ನು ನೀವು ಮರಿಲೇಬಾರ್ದು. ಸೊ ಈಗ ನಾವು ಮಲ್ಟಿಪ್ಲಿಕೇಶನ್ ಮತ್ತು ಡಿವಿಷನ್ ಮುಗಿಸ್ತೀವಿ. ನೆಕ್ಸ್ಟ್ ನಾವು ಫ್ರ್ಯಾಕ್ಷನ್ಸ್ನ ಆಲ್ಜಿಬ್ರಾ ಜೊತೆ ಹೇಗೆ ಉಪಯೋಗಿಸೋದನ್ನ ನೋಡೋಣ. ಸೊ ಇಲ್ಲಿ ಈ ಪ್ರಶ್ನೆ ನೋಡಿದ್ರೆ x/2 + 7 = 12 - 2x/5 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಹುಡುಕಬೇಕು? ನಾವು ಆಗಲೇ ಕಲ್ತ್ವಲ್ಲ ಪ್ರೀವಿಯಸ್ ಸೆಕ್ಷನಲ್ಲಿ ವೇರಿಯಬಲ್ಸ್ ಏನು ಅಂತ. ಸೊ ಇಲ್ಲಿ ಎಕ್ಸ್ ನಮ್ಮ ವೇರಿಯಬಲ್ ಆಗುತ್ತೆ. ಸೊ ಎಕ್ಸ್ ವ್ಯಾಲ್ಯೂ ನಾವಿಲ್ಲಿ ಕಂಡುಹಿಡಿಬೇಕು. ಸಾಲ್ವ್ ಮಾಡೋಣ. ಸೊ ಏನು ಸಿಗುತ್ತೆ? x/2 + 7 = 12 - 2x/5. ಸೊ ಇಲ್ಲಿ ಸೇಮ್ ರೂಲ್ಸ್ ಅಪ್ಲೈ. ಎಲ್ಲ ವೇರಿಯಬಲ್ ಟರ್ಮ್ಸ್ನ ಒಂದು ಕಡೆಗೆ ತೊಗೊಂಡು ಬರಬೇಕು, ಎಲ್ಲ ಕಾನ್ಸ್ಟೆಂಟ್ ಟರ್ಮ್ಸ್ನ ಇನ್ನೊಂದು ಕಡೆಗೆ ತೊಗೊಂಡು ಬರಬೇಕು. ಸೊ ಈ -2x/5 ಈ ಕಡೆ ಬಂದಾಗ ಪ್ಲಸ್ ಆಗುತ್ತೆ. ಸೊ ಏನಾಗುತ್ತೆ? ಇದು x/2 + 2x/5 = 12. ಈ +7 ರೈಟ್ ಹ್ಯಾಂಡ್ ಸೈಡಿಗೆ ಹೋದಾಗ ಏನಾಗುತ್ತೆ? -7. ವೆರಿ ಗುಡ್. ಸೊ ಈಗ ಇದನ್ನು ಹೇಗೆ ಆ್ಯಡ್ ಮಾಡೋದು? ನಾವು LCM ಕಾನ್ಸೆಪ್ಟ್ ಕಲ್ತ್ವಲ್ಲ. ಸೊ 2 ಮತ್ತು 5ದು LCM ತೊಗೋಬೇಕು. ಸೊ x/2ದು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಯಾವ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಬೇಕು? ಸೊ ದ್ಯಾಟ್ ವಿ ಗೆಟ್ 10. Because 10 is the LCM of 2 and 5, we should multiply with 5 alva. So x into 5 divided by 2 into 5 plus 2x into 2 divided by 5 into 2. ಸೊ ಇಲ್ಲಿ ನಂದು ಮಲ್ಟಿಪ್ಲಿಕೇಶನ್ ಸಿಂಬಲ್ ಮತ್ತು ಎಕ್ಸ್ ವೇರಿಯಬಲ್ ಸಿಂಬಲ್ ಜೊತೆ ನೀವು ಕನ್ಫ್ಯೂಸ್ ಆಗಬಾರ್ದು. ಚಿಕ್ಕದಿರೋದು ಮಲ್ಟಿಪ್ಲಿಕೇಶನ್, ದೊಡ್ಡದಿರೋದು ನಮ್ಮದು ವೇರಿಯಬಲ್. ರೈಟ್ ಹ್ಯಾಂಡ್ ಸೈಡಲ್ಲಿ ಡೈರೆಕ್ಟ್ ಹೋಲ್ ನಂಬರ್ಸ್ ಅಲ್ವಾ? 12 - 7 ಎಷ್ಟು? ಇಟ್ ಈಸ್ ಈಕ್ವಲ್ ಟು 5. ಸೊ ಎಕ್ಸ್ ಇಂಟು 5 ಎಷ್ಟು? 5x ಪ್ಲಸ್ 2x ಇಂಟು 2 ಎಷ್ಟು? ಇಟ್ ಈಸ್ 4x. 5x + 4x. ಡಿನಾಮಿನೇಟರ್ ಎಷ್ಟು? ಕಾಮನ್ ಅಲ್ವಾ? ಈಗ 5 ಇಂಟು 2 10 ಈಸ್ ಈಕ್ವಲ್ ಟು 5. ಸೊ ಈಗ ನಾನು ಈ 10 ಡಿನಾಮಿನೇಟರಿಂದ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಹೋಗ್ತೀನಿ. ಸೊ 5x + 4x ಎಷ್ಟಾಗುತ್ತೆ? ಇಟ್ ವಿಲ್ ಬಿ 9x. ಸೊ 9x ಈಸ್ ಈಕ್ವಲ್ ಟು 10 ಇಂಟು 5. ಸೊ 10 ಇಂಟು 5 ಇಸ್ 50. ಸೊ ಎಕ್ಸ್ ವ್ಯಾಲ್ಯೂ ವಿಲ್ ಬಿಕಮ್ 50 ಡಿವೈಡೆಡ್ ಬೈ 9. ಸೊ 50/9 ಈಸ್ ಯೋರ್ ಫೈನಲ್ ಆನ್ಸರ್. ಮತ್ತು ನಾವು ಪ್ರೀವಿಯಸ್ ಎಕ್ಸಾಂಪಲಲ್ಲಿ ರೆಸಿಪ್ರೋಕಲ್ ಕಾನ್ಸೆಪ್ಟ್ ಕಲ್ತ್ವಲ್ಲ. ಸೊ ಇಲ್ಲಿ ಒಂದು ಪ್ರಶ್ನೆ ಕೇಳಿದ್ದಾರೆ. ವಾಟ್ ಈಸ್ ದ ರೆಸಿಪ್ರೋಕಲ್ ಆಫ್ ಮೊದಲನೇ ಸಬ್ಮೇನ್ ಎಕ್ಸ್ ಮತ್ತು ರೆಸಿಪ್ರೋಕಲ್ ಆಫ್ 1/x. ಸೊ ಇದನ್ನು ಮತ್ತೆ ಓದೋಕ್ಕೆ ಇಲ್ಲೂ ಕೂಡ ನಾವು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಸೊ ಎ ರೆಸಿಪ್ರೋಕಲ್ ಆಫ್ ಎಕ್ಸ್ ಅಂದರೆ ಇಟ್ ವಿಲ್ ಜಸ್ಟ್ ಬಿ 1 / that number. ಸೊ ರೆಸಿಪ್ರೋಕಲ್ ಈಸ್ ಈಕ್ವಲ್ ಟು 1 / ವಾಟ್ ಈಸ್ ದ ವ್ಯಾಲ್ಯೂ ಹಿಯರ್? ಎಕ್ಸ್ ಅಲ್ವಾ? ಸೊ ಏನಾಗುತ್ತೆ? 1/x ಅಷ್ಟೇ ಆಗುತ್ತೆ. ಬಿ 1/x ಕೇಳಿದಾರಲ್ವಾ? ಸೊ ಇಲ್ಲಿ ನಾನು ಏನು ಟ್ರಿಕ್ ಹೇಳಿದೆ ಪ್ರೀವಿಯಸ್ ಎಕ್ಸಾಂಪಲಲ್ಲಿ ಉಲ್ಟಾ ಮಾಡ್ಬೋದು ಅಂತ ಅಲ್ವಾ? ಸೊ ಡೈರೆಕ್ಟಾಗಿ ನೀವು x/1 ಅಂತ ಹೇಳ್ಬೋದು. ಯು ಡೋಂಟ್ ಹ್ಯಾವ್ ಟು ಗೋ ಥ್ರೂ ದ ಹೋಲ್ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಅಲ್ವಾ? 1/1/x ಅಂತ. ಸೊ ನೀವು ಡೈರೆಕ್ಟಾಗಿ ರೆಸಿಪ್ರೋಕಲ್ is equal to x/1. ಡಿನಾಮಿನೇಟರ್ 1 ಇದ್ದಾಗ ಇಟ್ ಕ್ಯಾನ್ ಜಸ್ಟ್ ಬಿ ರಿಟನ್ ಆಸ್ x ಅಂತ ಹೇಳ್ತೀವಿ. ಸೊ ಈ ರೆಸಿಪ್ರೋಕಲ್ ಕಾನ್ಸೆಪ್ಟ್ ನಿಮಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ. ಸೊ ಈಗ ನಾವು ಪ್ರೊಪೋರ್ಷನಾಲಿಟಿ ಬಗ್ಗೆ ಇನ್ನೂ ಕಲಿಯೋಣ. ಸೊ ಸಿಂಬಲ್ ಆಫ್ ಪ್ರೊಪೋರ್ಷನಾಲಿಟಿ ಏನಿದು? ಈ ಸಿಂಬಲ್ ಏನು? ಇಟ್ ಈಸ್ ಕಾಲ್ಡ್ ಆಲ್ಫಾ. ಇಟ್ ಈಸ್ ಅ ಗ್ರೀಕ್ ಆಲ್ಫಾಬೆಟ್. ಅದು ದಟ್ಸ್ ನಾಟ್ ರಿಕ್ವೈರ್ಡ್ ಫಾರ್ ಯು, ಬಟ್ ಹೇಗೆ ಬರಿತೀವಿ ಅಂದರೆ ಇಟ್ ಈಸ್ ಲೈಕ್ ಹೀಗೆ ಬರಿತೀವಿ. ಸೊ ಒಂದು ಫಾರ್ಮುಲಾ ತಗೊಳ್ಳೋಣ. ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್. ಸೊ ಇದನ್ನೇ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಿದೆ ಅಲ್ವಾ? ಯಾವುದಾದ್ರೂ ಒಂದು ವ್ಯಾಲ್ಯೂ ಚೇಂಜ್ ಆದರೆ ಇನ್ನೊಂದು ವ್ಯಾಲ್ಯೂ ಚೇಂಜ್ ಆಗಬೇಕು ಅಂತ. ಯಾವ ವ್ಯಾಲ್ಯೂ ಚೇಂಜ್ ಆದಾಗ ಯಾವ ವ್ಯಾಲ್ಯೂ ಚೇಂಜ್ ಆಗುತ್ತೆ ಅಂತ ಈಗ ನೋಡೋಣ. ಸೊ ಹೇಗೆ ಬರಿಬೋದು ನಾವು? ಸ್ಪೀಡ್ ಈಸ್ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಂತ ಬರಿಬೋದಲ್ವಾ? ಸೊ ಹೀಗೆ ಬರಿತೀವಿ. ಸೊ ಡೈರೆಕ್ಟ್ ಪ್ರಪೋರ್ಷನ್ ಏನು, ಇನ್ವರ್ಸ್ ಪ್ರಪೋರ್ಷನ್ ಏನು ಅಂತ ನೋಡೋಣ. ಮೊದಲನೇದಾಗಿ ಡೈರೆಕ್ಟ್ ಪ್ರಪೋರ್ಷನ್. ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ನಾವು
ಟೈಮ್ನ ಫಿಕ್ಸ್ ಮಾಡ್ತೀವಿ. ಸೊ ನೀವು ಮತ್ತು ನಿಮ್ಮ ಫ್ರೆಂಡು ಒಂದೇ ಟ್ಯೂಷನಿಗೆ ಹೋಗ್ತೀರಾ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಮಿಬ್ರದ್ದು ಸ್ಕೂಲು 3:30ಗೆ ಮುಗಿಯುತ್ತೆ, ನಿಮ್ಮ ಟ್ಯೂಷನು 4ಕ್ಕೆ ಶುರುವಾಗುತ್ತೆ. ಆದರೆ ನಿಮ್ಮ ಸ್ಕೂಲು ನಿಮ್ಮ ಟ್ಯೂಷನ್ ಸೆಂಟರ್ ಪಕ್ಕದಲ್ಲೇ ಇದೆ. ನಿಮ್ಮ ಫ್ರೆಂಡಿಗೆ ಅವ್ರ ಸ್ಕೂಲು ಟ್ಯೂಷನ್ ಸೆಂಟರ್ಗಿಂತ 1-2 ಕಿಲೋಮೀಟರ್ ದೂರ ಇದೆ ಅಂತ ಅಂದ್ಕೊಳ್ಳೋಣ. ಆದರೆ ನಿಮ್ಮಿಬ್ರ ಜೊತೆ ಬರೀ ಅರ್ಧ ಗಂಟೆ ಇದೆ ಅಲ್ವಾ ಆ ಟ್ಯೂಷನಿಗೆ ಹೋಗೋಕ್ಕೆ. ಸೊ ಆವಾಗ ನಮ್ಮ ಟೈಮು ಫಿಕ್ಸ್ಡ್ ಆಗುತ್ತೆ. ಸೊ ಡೈರೆಕ್ಟ್ ಪ್ರಪೋರ್ಷನಲ್ಲಿ ಫಿಕ್ಸ್ಡ್ ವ್ಯಾಲ್ಯೂ ಈಸ್ ಟೈಮ್. ಆಯಿತಾ? ಸೊ ನೀವು ಇಲ್ಲೇ ಪಕ್ಕದಲ್ಲಿದೆ ಅಲ್ವಾ, ಸೊ ನೀವು ನೆಟ್ಕೊಂಡು ಹೋಗ್ಬೋದು. ಆದರೆ ನಿಮ್ಮ ಫ್ರೆಂಡ್ ಓಡ್ಕೊಂಡು ಬರಬೇಕಲ್ವಾ, ಸೊ ಅವ್ರದ್ದು ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ಡಿಸ್ಟೆನ್ಸ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಟೈಮ್ ಕಾನ್ಸ್ಟೆಂಟ್ ಆಗಿರಬೇಕು. ಸೊ ನಾವೇನು ಬರಿಬೋದು, ಸ್ಪೀಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ವೆನ್ ಟೈಮ್ ಈಸ್ ಕಾನ್ಸ್ಟೆಂಟ್. ಸೊ ಡೈರೆಕ್ಟ್ ಅಂದರೆ ಏನು, ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆದಾಗ ಇನ್ನೊಂದು ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, ಒಂದು ವ್ಯಾಲ್ಯೂ ಡಿಕ್ರೀಸ್ ಆದಾಗ ಇನ್ನೊಂದು ವ್ಯಾಲ್ಯೂ ಡಿಕ್ರೀಸ್ ಆಗುತ್ತೆ. ದಟ್ ಮೀನ್ಸ್ ದ ಚೇಂಜ್ ಇಸ್ ದ ಸೇಮ್. ಸೊ ಇನ್ವರ್ಸ್ ಪ್ರಪೋರ್ಷನ್ ನೋಡೋಣ. ಸೊ ಇನ್ವರ್ಸ್ ಪ್ರಪೋರ್ಷನಲ್ಲಿ ಡಿಸ್ಟೆನ್ಸ್ ಫಿಕ್ಸ್ಡ್ ಇದೆ. ಸೊ ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಫ್ರೆಂಡ್ ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ಳೋಣ, ಆಯಿತಾ? ಸೊ ನಿಮ್ಮ ಫ್ರೆಂಡ್ ಮನೆ ಲೆಟ್ಸೇ ಒಂದು 5 ಕಿಲೋಮೀಟರ್ ದೂರ ಇದೆ ಅಂತ ಅಂದ್ಕೊಳ್ಳೋಣ. ಸೊ 5 ಕಿಲೋಮೀಟರ್ ದೂರ ಇದ್ದರೆ ನೀವು ನೆಟ್ಕೊಂಡು ಹೋದರೆ ಎಷ್ಟು ಟೈಮ್ ತೊಗೊಳತ್ತಲ್ವಾ? ವಾಕಿಂಗ್ 5 ಕಿಲೋಮೀಟರ್ಸ್ ಎಷ್ಟೊತ್ತು ತೊಗೊಳುತ್ತೆ? ಆಲ್ಮೋಸ್ಟ್ 1 hour ತೊಗೋಬೋದಲ್ವಾ ನಿಮಗೆ. ಬಟ್ ನೀವು ಸ್ಕೂಟರಲ್ಲಿ ಹೋದರೆ ಅಥವಾ ಸೈಕಲಲ್ಲಿ ಹೋದರೆ ಬೇಗ ಆಗುತ್ತಲ್ವಾ? ಸೊ ಆವಾಗ ಏನಾಗುತ್ತೆ, ಟೈಮ್ ಕಡಿಮೆ ಆದಷ್ಟು ನಮ್ಮದು ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಬಿಕಾಸ್ ನಮಗೇನು ಗೊತ್ತು, ಸೈಕಲ್ ಸ್ಪೀಡ್ ಮತ್ತು ವಾಕಿಂಗ್ ಸ್ಪೀಡ್ ತುಂಬ ಡಿಫ್ರೆಂಟ್ ಅಲ್ವಾ? ಸೈಕಲ್ ಇಸ್ ಫಾಸ್ಟರ್ ದೆನ್ ವಾಕಿಂಗ್. ಸೊ ಇದನ್ನು ಬರಿಬೇಕು ಅಂದರೆ ನಾನು ಮೊದಲು ಫಿಕ್ಸ್ಡ್ ವ್ಯಾಲ್ಯೂ ಡಿಸ್ಟೆನ್ಸ್, ಆಯಿತಾ? ಸ್ಪೀಡ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಟೈಮ್. ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂದರೆ ಈ ಟೈಮ್ ಇನ್ಕ್ರೀಸ್ ಆದಾಗ ಸ್ಪೀಡ್ ಡಿಕ್ರೀಸ್ ಆಗುತ್ತೆ, ಟೈಮ್ ಡಿಕ್ರೀಸ್ ಆದಾಗ ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಸೊ ನಾನೇನು ಎಕ್ಸಾಂಪಲ್ ಕೊಟ್ಟೆ, ಟೈಮ್ ಇನ್ಕ್ರೀಸ್ ಆದಾಗ ಅಂದರೆ ನೀವು ನೆಟ್ಕೊಂಡು ಹೋದರೆ ನಿಮ್ಮ ಸ್ಪೀಡ್ ತುಂಬ ಕಡಿಮೆ ಇರುತ್ತಲ್ವ, ಮತ್ತು ನೀವು ಸ್ಕೂಟ್ರಲ್ಲಿ ಹೋದರೆ ಟೈಮ್ ಕಡಿಮೆ ಆಗುತ್ತೆ, ಸೊ ನಿಮ್ಮ ಸ್ಪೀಡ್ ಜಾಸ್ತಿ ಇರುತ್ತೆ. ಸೊ ಇದೆರಡು ಡಿಫ್ರೆನ್ಸ್ ಏನು, ಡೈರೆಕ್ಟ್ ಪ್ರಪೋರ್ಷನ್ ಮತ್ತು ಇನ್ವರ್ಸ್ ಪ್ರಪೋರ್ಷನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಫಿಸಿಕ್ಸ್ ಕಾನ್ಸೆಪ್ಟ್ಸಲ್ಲಿ ಇದು ತುಂಬ ಉಪಯೋಗಿಸ್ತೀರ. ಸೊ ಯು ಶುಡ್ ಬಿ ವೆರಿ ಕ್ಲಿಯರ್. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಈಗ ನಾವು ಡೈರೆಕ್ಟ್ ಪ್ರಪೋರ್ಷನ್ ಬಗ್ಗೆ ಇನ್ನೂ ನೋಡೋಣ. ಸೊ ಇದೇನಿದು, ಯಾವುದೋ ಹುಡುಗ ಚಾಕ್ಲೇಟ್ ತಿಂತಿದ್ದಾರೆ ಮತ್ತು ಪಕ್ಕದಲ್ಲಿ ದುಡ್ಡಿದೆ ಅಂತ ನೀವು ಅಂದ್ಕೊಂಡಿರ್ಬೋದು. ಇದು ಇನ್ನೊಂದು ಎಕ್ಸಾಂಪಲ್, ಆಯಿತಾ? ನೀವು ಯಾವುದಾದ್ರೂ ಒಂದು ಅಂಗಡಿಗೆ ಹೋದರೆ ಜಾಸ್ತಿ ಚಾಕ್ಲೇಟ್ಸ್ ತೊಗೊಂಡಷ್ಟು ನೀವು ದುಡ್ಡು ಜಾಸ್ತಿ ಕೊಡಬೇಕಲ್ವಾ, ಮತ್ತು ನೀವು ಕಡಿಮೆ ಚಾಕ್ಲೇಟ್ಸ್ ತೊಗೊಂಡಷ್ಟು ಕಡಿಮೆ ದುಡ್ಡು ಕೊಡ್ಬೋದು. ಸೊ ನಾವೇನು ಹೇಳ್ಬೋದು, ದ ಕಾಸ್ಟ್ ಆಫ್ ದ ಚಾಕ್ಲೇಟ್ಸ್ ಈಸ್ ಪ್ರಪೋರ್ಷನಲ್ ಟು ದ ನಂಬರ್ ಆಫ್ ಚಾಕ್ಲೇಟ್ಸ್, ಆಯಿತಾ? ಸೊ ನಾನು ಹೇಗೆ ಬರಿತೀನಿ, ಕಾಸ್ಟ್ ಆಫ್ ಚಾಕ್ಲೇಟ್ಸ್ ಪ್ರಪೋರ್ಷನಲ್ ಟು ನಂಬರ್ ಆಫ್ ಚಾಕ್ಲೇಟ್ಸ್. ಡೈರೆಕ್ಟ್ ಪ್ರಪೋರ್ಷನ್ ಯಾಕಿದು, ಯಾಕಂದರೆ ಕಾಸ್ಟ್ ಯಾವಾಗ ಇನ್ಕ್ರೀಸ್ ಆಗುತ್ತೆ, ನಂಬರ್ ಆಫ್ ಚಾಕ್ಲೇಟ್ಸ್ ಇನ್ಕ್ರೀಸ್ ಆದಾಗ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ದ ಚೇಂಜ್ ಈಸ್ ದ ಸೇಮ್. ಸೊ ಇಲ್ಲಿ ಕಾಸ್ಟ್ ಈಸ್ ಡಿಪೆಂಡೆಂಟ್ ಆನ್ ದ ನಂಬರ್ ಆಫ್ ಚಾಕ್ಲೇಟ್ಸ್. ಸೊ ನಂಬರ್ ಆಫ್ ಚಾಕ್ಲೇಟ್ಸ್ ಚೇಂಜ್ ಆದಾಗ ನಮ್ಮದು ಕಾಸ್ಟ್ ಚೇಂಜ್ ಆಗುತ್ತೆ. ಕೆಲವೊಂದು ವ್ಯಾಲ್ಯೂಸ್ ತೊಗೊಳ್ಳೋಣ. ಸೊ ನಿಮಗೆ 1 ಚಾಕ್ಲೇಟ್ ತೊಗೊಂಡಾಗ ಪ್ರೈಸ್ ಎಷ್ಟಿರ್ಬೋದು, 2 rupees. 2 ಚಾಕ್ಲೇಟ್ಸ್ ತೊಗೊಂಡಾಗ ಪ್ರೈಸ್ ಎಷ್ಟಾಗುತ್ತೆ, 4 rupees. 3 ಚಾಕ್ಲೇಟ್ಸ್ ತೊಗೊಂಡಾಗ ಪ್ರೈಸ್ ಎಷ್ಟಾಗುತ್ತೆ, 6 rupees. ಸೊ ನೀವು ಇದನ್ನು ಅಬ್ಸರ್ವ್ ಮಾಡಿದ್ರೆ ದ ಚೇಂಜ್ ಇಸ್ ಹ್ಯಾಪನಿಂಗ್ ಯೂನಿಫಾರ್ಮ್ಲಿ ಅಲ್ವಾ? ಸೊ ಈ ಚೇಂಜ್ ಯೂನಿಫಾರ್ಮಾಗಿ ಆಗ್ತಿದೆ ಅಂತ ನಾವು ಒಂದು ಗ್ರಾಫ್ ಬರಿಬೋದು. ಸೊ ಇಲ್ಲಿ ನಾನು ಒಂದು ಗ್ರಾಫ್ ತೊಗೊಂಡ್ರೆ, ಗ್ರಾಫ್ ಆಗಲೇ ಗೊತ್ತಿರಬೇಕಲ್ವಾ ನಿಮಗೆ, ಎಕ್ಸ್ ಆ್ಯಕ್ಸಿಸ್ ಮತ್ತು ವೈ ಆ್ಯಕ್ಸಿಸ್ ಇರುತ್ತೆ. ಸೊ ಯಾವ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗ್ತಿದೆ ಈ ಕಾಸ್ಟು, ನಂಬರ್ ಆಫ್ ಚಾಕ್ಲೇಟ್ಸ್ ಅಲ್ವಾ? ಸೊ ನಾನು ಎಕ್ಸ್ ಆ್ಯಕ್ಸಿಸಲ್ಲಿ ನಂಬರ್ ಆಫ್ ಚಾಕ್ಲೇಟ್ಸ್ ಬರಿತೀನಿ, ನಂಬರ್ ಆಫ್ ಚಾಕ್ಲೇಟ್ಸ್, ಮತ್ತು ವೈ ಆ್ಯಕ್ಸಿಸಲ್ಲಿ ಕಾಸ್ಟ್ ಅಂತ ಬರಿತೀನಿ. ಸೊ ನೀವು 0 ಚಾಕ್ಲೇಟ್ಸ್ ತೊಗೊಂಡಾಗ ಕಾಸ್ಟ್ ಆಬ್ವಿಯಸ್ಲಿ 0 ಇರುತ್ತಲ್ವಾ? ಸೊ ಇಲ್ಲಿಂದ ಶುರುವಾಗುತ್ತೆ, ಆಯಿತಾ? ಸೊ ನಾನು ವ್ಯಾಲ್ಯೂಸ್ ಬರೆದ್ರೆ 1 2 3 4 ಮತ್ತು ಇಲ್ಲಿ 2
4 6 8 ಗ್ರಾಫ್ದು ಸ್ಕೇಲ್ ನೀವು ತಿಳ್ಕೊಂಡಿರಬೇಕು. ಸೊ 1 ಚಾಕ್ಲೇಟ್ ಎಷ್ಟು? 2 ರುಪೀಸ್. 2 ಚಾಕ್ಲೇಟ್ಸ್ ಎಷ್ಟು? 4 ರುಪೀಸ್. 3 ಚಾಕ್ಲೇಟ್ಸ್ ಎಷ್ಟು? 6 ರುಪೀಸ್ ಆ್ಯಂಡ್ ಸೋ ಆನ್. ಸೊ ಇದನ್ನು ನಾವು ಕನೆಕ್ಟ್ ಮಾಡಿದ್ರೆ ವಿ ಗೆಟ್ ಅ ಸ್ಟ್ರೇಟ್ ಗ್ರಾಫ್. ಸೊ ಈ ಗ್ರಾಫ್ ಕಂಟಿನ್ಯೂಯಸ್ ಆಗಿ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಇದರಿಂದ ನಿಮಗೆ ಅರ್ಥ ಆಗ್ತಿದೆ ಅಲ್ವಾ ದಟ್ ದ ರಿಲೇಷನ್ಶಿಪ್ ಇಸ್ ಕಾನ್ಸ್ಟೆಂಟ್. ಸೊ ಈಗ ನಾವು ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಬಗ್ಗೆ ನೋಡೋಣ. ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಐ ವಿಲ್ ಟೇಕ್ ದಿ ಎಕ್ಸಾಂಪಲ್ ಆಫ್ ಒನ್ ಫಾರ್ಮುಲಾ. ವೇಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ. ಅರ್ಥಲ್ಲಿ ಈ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಇರುತ್ತೆ. ಈ ವ್ಯಾಲ್ಯೂ ಎಷ್ಟು? ಇಟ್ ಈಸ್ 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ವಿ ಆಲ್ಸೋ ನೋ ವಾಟ್ ಎಲ್ಸ್. ಮಾಸ್ ಇನ್ಕ್ರೀಸ್ ಆದಾಗ ವೇಟ್ ಕೂಡ ಇನ್ಕ್ರೀಸ್ ಆಗುತ್ತೆ, ಮಾಸ್ ಡಿಕ್ರೀಸ್ ಆದಾಗ ವೇಟ್ ಕೂಡ ಡಿಕ್ರೀಸ್ ಆಗುತ್ತೆ. ಸೊ ನಾವೇನು ಹೇಳ್ಬೋದು? ವೇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್ ಅಂತ ನಾವು ಬರಿಬೋದು. ಈಗ ಇದನ್ನು 1 ಸೆಕೆಂಡ್ ಪಾರ್ಕ್ ಮಾಡೋಣ. ನಾನು ಇನ್ನೊಂದು ಎಕ್ಸಾಂಪಲ್ ತಗೋತೀನಿ. ಲೆಟ್ ಅಸ್ ಟೇಕ್ y ಈಸ್ ಈಕ್ವಲ್ ಟು 3 ಟೈಮ್ಸ್ x. ಆಯಿತಾ? ಸೊ ಈ ಇಕ್ವೇಷನಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಹಾಕೋಣ. ಸೊ x ಈಸ್ ಈಕ್ವಲ್ ಟು 1 ಅಂದರೆ y ಎಷ್ಟಾಗುತ್ತೆ? y ವಿಲ್ ಬಿ ಈಕ್ವಲ್ ಟು 3. x ಈಸ್ ಈಕ್ವಲ್ ಟು 2 ಆದರೆ y ವಿಲ್ ಬಿ ಈಕ್ವಲ್ ಟು 3 ಇಂಟು 2 ವಿಚ್ ಈಸ್ ಈಕ್ವಲ್ ಟು 6. ಮತ್ತು x ಈಸ್ ಈಕ್ವಲ್ ಟು 3 ಆದಾಗ y ಈಸ್ ಈಕ್ವಲ್ ಟು 3 ಟೈಮ್ಸ್ 3 ವಿಚ್ ಈಸ್ ಈಕ್ವಲ್ ಟು 9. ಸೊ ಇಲ್ಲಿ ಒಂದು ಪ್ಯಾಟರ್ನ್ ಕಾಣಿಸ್ತಿದೆ ಅಲ್ವಾ ನಿಮಗೆ? ಸೊ ನಾವೇನು ಹೇಳ್ಬೋದು? y ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು x, ಅಥವಾ ಹಿಯರ್ y ಬೈ x ಈಸ್ ಈಕ್ವಲ್ ಟು 3 ಅಲ್ವಾ? ಯಾಕಂದರೆ x ಎಷ್ಟು ಚೇಂಜ್ ಆಗುತ್ತೆ? y ಈಸ್ ಗೆಟಿಂಗ್ 3 ಟೈಮ್ಸ್ ಮಲ್ಟಿಪ್ಲೈಡ್ ವಿತ್ ದ್ಯಾಟ್ ವ್ಯಾಲ್ಯೂ. ಸೊ ಇಲ್ಲಿ 3 ಈಸ್ ಅ ಕಾನ್ಸ್ಟೆಂಟ್ ವ್ಯಾಲ್ಯೂ ಅಲ್ವಾ? ಹಾಗೆ ಇಲ್ಲಿ ಕೂಡ ವೆನ್ ಮಾಸ್ ಇಸ್ ಚೇಂಜಿಂಗ್, ವೇಟ್ ಇಸ್ ಆಲ್ಸೋ ಚೇಂಜಿಂಗ್. ಇಟ್ ಈಸ್ ಚೇಂಜಿಂಗ್ ಬೈ ಸೇಮ್ ವ್ಯಾಲ್ಯೂ. ಆಯಿತಾ? ಸೊ ಏನಾಗುತ್ತೆ ನಮಗೆ? ವೇಟ್ ಬೈ ಮಾಸ್ ಈಸ್ ಈಕ್ವಲ್ ಟು ಅ ಕಾನ್ಸ್ಟೆಂಟ್. ಆಯಿತಾ? ಸೊ ಈ ಇಕ್ವೇಷನ್ನ ನಾವು ಹೇಗೆ ಬರಿಬೋದು? ವೇಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ಕಾನ್ಸ್ಟೆಂಟ್. ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಹೇಗೆ ಹುಡ್ಕೋದು? ನಂಗೆ ಗೊತ್ತೇ ಇಲ್ಲ ಅಂತ ನೀವೇನು ಯೋಚನೆ ಮಾಡಬೇಡಿ. ಆಯಿತಾ? ಈ ಕಾನ್ಸ್ಟೆಂಟ್ ವ್ಯಾಲ್ಯೂ ಯಾವಾಗಲೂ ನಿಮಗೆ ಕೊಟ್ಟಿರ್ತಾರೆ. ಯಾವುದೇ ಪ್ರಶ್ನೆ ಆಗಿದ್ರೂ, ಯಾವುದೇ ಫಾರ್ಮುಲಾ ಆಗಿದ್ರೂ ನಿಮಗೆ ಕೊಟ್ಟಿರ್ತಾರೆ. ಈ ಸಿಚುವೇಷನಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂ ಬಂದ್ಬಿಟ್ಟು ಇಟ್ ವಿಲ್ ಬಿ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ವಿಚ್ ಇಸ್ ರೆಪ್ರೆಸೆಂಟೆಡ್ ಬೈ g. ಸೊ ವೇಟ್ ಇಸ್ ಈಕ್ವಲ್ ಟು mg ಅಂತ ಸಿಗುತ್ತೆ. ಆ್ಯಂಡ್ ನಮಗಾಗಲೇ ಗೊತ್ತು ದಿಸ್ ಇಸ್ ದ ಕಾನ್ಸ್ಟೆಂಟ್ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ಈ ಇಕ್ವೇಷನಲ್ಲಿ ನಾವು ಈ ಜಿನ ಕಾನ್ಸ್ಟೆಂಟ್ ಆಫ್ ಪ್ರಪೋರ್ಷನಾಲಿಟಿ ಅಂತ ಕರಿತೀವಿ. ಸೊ ನಾವು ಈಗ ಯೂನಿಟ್ಸ್ ಬಗ್ಗೆ ಕಲಿಯೋಣ. ಸೊ ಇಲ್ಲಿ ನೋಡಿದ್ರೆ ವಾಟ್ ಈಸ್ ಅ ಯೂನಿಟ್? ಸೊ ಇದು ನಿಮ್ಮ ಮನೆ ಮತ್ತು ಇದು ನಿಮ್ಮ ಫ್ರೆಂಡ್ ಮನೆ ಅಂತ ಅಂದ್ಕೊಳ್ಳೋಣ. ಈ 2 ಮನೆ ಮಧ್ಯೆ 10 ಅಂತ ಹೇಳಿದ್ರೆ ಏನಾದರೂ ಅರ್ಥ ಆಗುತ್ತಾ? ಇಲ್ಲ ಅಲ್ವಾ? ಈ ಮನೆ ಮತ್ತು ಈ ಮನೆ ಮಧ್ಯೆ 10 ಸ್ಟೆಪ್ಸ್ ಅಥವಾ 10 ಮೀಟರ್ಸ್ ಅಥವಾ 10 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಇದೆ ಅಂತ ನಾವು ಹೇಳಬೇಕಲ್ವಾ? ಯಾವುದಾದ್ರೂ ನಂಬರ್ಗೆ ನಾವು ಯೂನಿಟ್ ಹಾಕಿದ್ರೆ ಆವಾಗ ಆ ನಂಬರ್ಗೆ ಮೀನಿಂಗ್ ಸಿಗುತ್ತೆ. ಆಯಿತಾ? ಸೊ ಡಿಸ್ಟೆನ್ಸಿಗೆ ನಾವು ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಆಮೇಲೆ US ಅಲ್ಲಿ ಇಂಚ್, ಫುಟ್ ಅಂತ ಎಲ್ಲ ಉಪಯೋಗಿಸ್ತಾರೆ. ಮತ್ತು ಬೇರೆ ವ್ಯಾಲ್ಯೂಸ್ಗೆ ನಾವು ಬೇರೆ ಬೇರೆ ಯೂನಿಟ್ಸ್ ಉಪಯೋಗಿಸ್ತೀವಿ. ಸೊ ನಾನು ಇಲ್ಲಿ ಬರಿಬೇಕು ಅಂದರೆ ಐ ಕ್ಯಾನ್ ರೈಟ್ ದ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು 10 ಕಿಲೋಮೀಟರ್ಸ್. ಈ ಕಿಲೋಮೀಟರ್ ಬಂದ್ಬಿಟ್ಟು ಈ ವ್ಯಾಲ್ಯೂದು ಯೂನಿಟ್ ಆಗುತ್ತೆ. ಸೊ ಈಗ ನಾವು SI ಯೂನಿಟ್ಸ್ ಬಗ್ಗೆ ಕಲಿಯೋಣ. ಸೊ ಪ್ರತಿಯೊಂದು ಕ್ವಾಂಟಿಟಿಗೂ ದೇರ್ ಇಸ್ ಅ ಸ್ಟ್ಯಾಂಡರ್ಡ್ ಯೂನಿಟ್. ಈ ಸ್ಟ್ಯಾಂಡರ್ಡ್ ಯೂನಿಟ್ ಹೆಸರು SI ಯೂನಿಟ್. ಪ್ರತಿ ಕ್ವಾಂಟಿಟಿಗೂ ಬರೀ ಒಂದೇ ಒಂದು SI ಯೂನಿಟ್ ಇದೆ. ಸೊ ಮಾಸ್ಗೆ ನಮಗೆ ಎಷ್ಟೊಂದು ಯೂನಿಟ್ಸ್ ಗೊತ್ತಲ್ವಾ? ಯಾವ್ಯಾವ ಯೂನಿಟ್ಸ್ ಗೊತ್ತು ನಮಗೆ? ವಿ ನೋ ಗ್ರಾಮ್, ವಿ ನೋ ಕಿಲೋಗ್ರಾಮ್, ವಿ ಆಲ್ಸೋ ನೋ ಮಿಲಿಗ್ರಾಮ್ ಆ್ಯಂಡ್ ಸೋ ಆನ್ ಅಲ್ವಾ? ಹೋಗ್ತಾ ಇರುತ್ತೆ. ಲೆಂತ್ಗೇನು ನಮಗೇನು ಗೊತ್ತು? ಮೀಟರ್, ಸೆಂಟಿಮೀಟರ್, ಕಿಲೋಮೀಟರ್, ಮಿಲಿಮೀಟರ್ ಆ್ಯಂಡ್ ಬೇರೆದು. ಟೈಮ್ಗೆ ಬಂದ್ಬಿಟ್ಟು ಟೈಮ್ಗೆ ಎಷ್ಟು ಗೊತ್ತು ನಮಗೆ? ವಿ ನೋ ಸೆಕೆಂಡ್, ಮಿನಿಟ್, ಆರ್, ಮತ್ತು ಡೇಸ್ ಕೂಡ ಟೈಮ್ ಆಗುತ್ತಲ್ವಾ? ಡೇಸ್, ಮಂತ್ಸ್, ಇಯರ್ಸ್ ಅದೆಲ್ಲ ಟೈಮ್ ಆಗುತ್ತೆ. ವಾಲ್ಯೂಮ್ ಬಂದ್ಬಿಟ್ಟು ವಾಲ್ಯೂಮ್ ಫಾರ್ಮುಲಾ ಗೊತ್ತಲ್ವಾ ನಿಮಗೆ? ಸೊ ಯೂನಿಟ್ಸ್ ಬಂದ್ಬಿಟ್ಟು ಸೆಂಟಿಮೀಟರ್ ಕ್ಯೂಬ್
ಮೀಟರ್ ಕ್ಯೂಬ್ ಆ್ಯಂಡ್ ಸೊ ಆನ್. ಸೊ ಇಷ್ಟೊಂದು ವ್ಯಾಲ್ಯೂ ಅಲ್ಲಿ ಈ ಕ್ವಾಂಟಿಟೀಸ್ಗೆ ಎಸ್ ಐ ಯೂನಿಟ್ ಯಾವುದಾಗತ್ತೆ ನೋಡೋಣ. ಸೊ ಮಾಸಿಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಕಿಲೋಗ್ರಾಮ್, ಲೆಂತಿಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಮೀಟರ್, ಟೈಮಿಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಸೆಕೆಂಡ್, ಮತ್ತು ವಾಲ್ಯೂಮಿಗೆ ಎಸ್ ಐ ಯೂನಿಟ್ ಬಂದ್ಬಿಟ್ಟು ಮೀಟರ್ ಕ್ಯೂಬ್. ಸೊ ಇಲ್ಲಿ ನೋಡಿದರೆ ಕೆಲವೊಂದು ಕ್ವಾಂಟಿಟೀಸ್ಗೆ ಎಸ್ ಐ ಯೂನಿಟ್ಸ್ನ ನಾವಿಲ್ಲಿ ಬರ್ತಿದ್ದೀವಿ. ಫಾರ್ ಎಕ್ಸಾಂಪಲ್ ಸ್ಪೀಡ್ದು ಎಸ್ ಐ ಯೂನಿಟ್ ಬಂದ್ಬಿಟ್ಟು ಮೀಟರ್ ಪರ್ ಸೆಕೆಂಡ್. ಇದನ್ನು ಹೇಗೆ ನೀವು ನೆನ್ಪಿಟ್ಕೋಬೋದು ಅಂದರೆ ಸ್ಪೀಡ್ ಇಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಅಲ್ವಾ. ಡಿಸ್ಟೆನ್ಸ್ದು ಎಸ್ ಐ ಯೂನಿಟ್ ಏನು ಮೀಟರ್ ಆ್ಯಂಡ್ ಟೈಮ್ದು ಎಸ್ ಐ ಯೂನಿಟ್ ಏನು ಸೆಕೆಂಡ್. ಸೊ ಆಬ್ವಿಯಸ್ಲಿ ಸ್ಪೀಡ್ದು ಎಸ್ ಐ ಯೂನಿಟ್ ಏನಾಗುತ್ತೆ ಮೀಟರ್ ಪರ್ ಸೆಕೆಂಡ್. ಈಗ ನಾವು ಕನ್ವರ್ಷನ್ ಆಫ್ ಯೂನಿಟ್ಸ್ಗೆ ಬರೋಣ. ಇದು ನೀವು ಅಂತ ಅಂದ್ಕೊಳ್ಳೋಣ. ಇದು ನಿಮ್ಮ ಫ್ರೆಂಡ್ US ಇಂದ ಬಂದಿರೋರು. ಸೊ ಅವ್ರು ಬಂದ್ಬಿಟ್ಟು ಹಾಯ್ ಐ ಆಮ್ 5'2" ಅಂತ ಹೇಳಿದರೆ ನಿಮಗೆ ಅರ್ಥ ಆಗುತ್ತಾ? ಇಲ್ಲ ಅಲ್ವಾ? ಯಾಕಂದರೆ ನಾವು ಇಂಡಿಯಾದಲ್ಲಿ ಮೆಟ್ರಿಕ್ ಸಿಸ್ಟಮ್ ಉಪಯೋಗಿಸ್ತೀವಿ. ಮೆಟ್ರಿಕ್ ಸಿಸ್ಟಮಲ್ಲಿ ನಾವು ಹೈಟ್ನ ಮೀಟರ್ಸ್ ಅಥವಾ ಸೆಂಟಿಮೀಟರ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ನಿಮ್ಮದು ಹೈಟು 160 ಸೆಂಟಿಮೀಟರ್ಸ್ ಆಗಿದ್ದರೆ 160ಗಿಂತ ಸ್ವಲ್ಪ ಜಾಸ್ತಿನೇ ಅಲ್ವಾ, 165 ಸೆಂಟಿಮೀಟರ್ಸ್ ಅಂತ ಅಂದ್ಕೊಳ್ಳೋಣ. ಸೊ ನಿಮ್ಗೆ ಆಬ್ವಿಯಸ್ಲಿ 165 5'2" ಖಂಡಿತ ಜಾಸ್ತಿ ಇದೆ ಅಂತ ನಿಮ್ಗೆ ಅನಿಸುತ್ತೆ. ಬಿಕಾಸ್ ಅವ್ರದ್ದು ಬರೀ 5 ಮತ್ತು 2 ಅಲ್ವಾ, ಅದು ಏನದು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ಏನು ಅರ್ಥ ಆಗಲ್ಲ. ಸೊ ಅದಕ್ಕೆ ನಾವು ಈ ವ್ಯಾಲ್ಯೂನ ಸೆಂಟಿಮೀಟರ್ಸಿಗೆ ಕನ್ವರ್ಟ್ ಮಾಡಿದ್ರೆ ನಾವು ಎರಡು ಹೈಟ್ನ ಕಂಪೇರ್ ಮಾಡ್ಬೋದು. ಸೊ 5'2" ಅಂದರೆ 5 feet 2 inches. ಸೊ ಇದನ್ನು ನಾವು ಮೊದಲು ಎಲ್ಲ ಇಂಚಸ್ಸಿಗೆ ಕನ್ವರ್ಟ್ ಮಾಡಿ ಅದಾದಮೇಲೆ ಇಂಚಸ್ಸಿಂದ ಸೆಂಟಿಮೀಟರಿಗೆ ಕನ್ವರ್ಟ್ ಮಾಡಿದ್ರೆ ಆವಾಗ ಸೇಮ್ ಯೂನಿಟಲ್ಲಿದ್ದಾಗ ವಿ ಕ್ಯಾನ್ ಈಸಿಲಿ ಕಂಪೇರ್ ಯಾರು ಆ್ಯಕ್ಚುಲಿ ಉದ್ದ ಇದ್ದಾರೆ, ಯಾರು ಆ್ಯಕ್ಚುಲಿ ಕುಳ್ಳಕ್ಕಿದ್ದಾರೆ ಅಂತ. ಸೊ ಅದಕ್ಕೆ ಕನ್ವರ್ಷನ್ ಆಫ್ ಯೂನಿಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ನಾವು ಕನ್ವರ್ಷನ್ ಆಫ್ ಯೂನಿಟ್ಸ್ಗೆ ಬರೋಣ. ಸೊ ಕೆಲವೊಂದು ಕಾಮನ್ ಕ್ವಾಂಟಿಟೀಸ್ಗೆ ಕನ್ವರ್ಷನ್ ಮಾಡೋಣ. ಸೊ ಮಾಸ್, ಲೆಂತ್ ಅಥವಾ ಡಿಸ್ಟೆನ್ಸ್ ಮತ್ತು ವಾಲ್ಯೂಮ್. ಸೊ ಇದಕ್ಕೆಲ್ಲ ರೆಸ್ಪೆಕ್ಟಿವ್ಲಿ ನಾವು ಬೇಸ್ ಯೂನಿಟ್ಸ್ ತೊಗೊಳ್ಳೋದು ಗ್ರಾಮ್, ಮೀಟರ್ ಮತ್ತು ಲೀಟರ್. ಸೊ ಈಗ ನಾವು ಬೇಸ್ ಯೂನಿಟ್ ಗ್ರಾಮ್ ಅಂತ ತೊಗೊಂಡು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಮಧ್ಯದಲ್ಲಿ ಗ್ರಾಮ್ ಇದ್ದರೆ ಅದರ ಕೆಳಗಡೆ ಏನಾಗುತ್ತೆ, ಇಟ್ ವಿಲ್ ಬಿ ಡೆಸಿಗ್ರಾಮ್, DG, ಅದರ ಕೆಳಗಡೆ ಸೆಂಟಿಗ್ರಾಮ್, CG, ಅದರ ಕೆಳಗಡೆ ಮಿಲಿಗ್ರಾಮ್. ಮತ್ತು ಗ್ರಾಮ್ ಮೇಲ್ಗಡೆ ಏನಾಗುತ್ತೆ ಡೆಕಾಗ್ರಾಮ್, DAG, ಮತ್ತು ಅದರ ಮೇಲ್ಗಡೆ ಹೆಕ್ಟಾಗ್ರಾಮ್, HG, ಮತ್ತು ಅದರ ಮೇಲ್ಗಡೆ ಕಿಲೋಗ್ರಾಮ್. ಸೊ ಕಿಲೋಗ್ರಾಮ್ ನಮ್ಮದು SI ಯೂನಿಟ್ ಅಂತ ನೆನಪಿದೆ ಅಲ್ವಾ ನಿಮಗೆ? ಸೊ ಇದನ್ನು ಹೇಗೆ ಕನ್ವರ್ಟ್ ಮಾಡೋದು? ಸೊ ನಾವು ಗ್ರಾಮ್ನ ಡೆಸಿಗ್ರಾಮ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಇಂಟು 10 ಆಯಿತಾ. ಸೊ ದ್ಯಾಟ್ ಮೀನ್ಸ್ 1 ಗ್ರಾಮ್ ಈಸ್ ಈಕ್ವಲ್ ಟು 10 ಡೆಸಿಗ್ರಾಮ್ಸ್. ಅದಾದಮೇಲೆ ನಾವು ಗ್ರಾಮ್ನ ಸೆಂಟಿಗ್ರಾಮ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಇಂಟು 100. ಸೊ ದ್ಯಾಟ್ ಮೀನ್ಸ್ 1 ಗ್ರಾಮ್ ಈಸ್ ಈಕ್ವಲ್ ಟು 100 ಸೆಂಟಿಗ್ರಾಮ್ ಆಯಿತಾ. ಮತ್ತು ನಾವು ಗ್ರಾಮ್ನ ಮಿಲಿಗ್ರಾಮ್ ಮಾಡಬೇಕು ಅಂದರೆ ನಾವೇನು ಮಾಡ್ತೀವಿ, ಇಂಟು 1000. ಸೊ ಏನಾಗುತ್ತೆ, 1 ಗ್ರಾಮ್ ಈಸ್ ಈಕ್ವಲ್ ಟು ಹೌ ಮೆನಿ ಮಿಲಿಗ್ರಾಮ್ಸ್, 1000 ಮಿಲಿಗ್ರಾಮ್ಸ್. ಈಗ ನಾವು ಚಿಕ್ಕ ವ್ಯಾಲ್ಯೂಯಿಂದ ದೊಡ್ಡ ವ್ಯಾಲ್ಯೂಗೆ ಹೋಗಬೇಕು ಅಂದರೆ ವಿ ಶುಡ್ ಡಿವೈಡ್. ಸೊ ಏನು ಆಗುತ್ತೆ, ಡಿವೈಡ್ ಬೈ 10. ಸೊ 1 ಗ್ರಾಮ್ ಈಸ್ ಈಕ್ವಲ್ ಟು 1/10 ಡೆಕಾಗ್ರಾಮ್ಸ್. ಮತ್ತು ಈ ಗ್ರಾಮ್ನ ಹೆಕ್ಟಾಗ್ರಾಮಿಗೆ ಕನ್ವರ್ಟ್ ಮಾಡಬೇಕು ಅಂದರೆ ಮತ್ತೆ ವಿ ಡು ಡಿವೈಡ್ ಬೈ 100. ದ್ಯಾಟ್ ಮೀನ್ಸ್ 1 ಗ್ರಾಮ್ ಈಸ್ ಈಕ್ವಲ್ ಟು 1/100 ಹೆಕ್ಟಾಗ್ರಾಮ್ಸ್. ಮತ್ತು ಕೊನೆಯದಾಗಿ ಗ್ರಾಮ್ನ ನಾವು ಕಿಲೋಗ್ರಾಮ್ ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡಿವೈಡ್ ಬೈ 1000. ಸೊ 1 ಗ್ರಾಮ್ ಈಸ್ ಈಕ್ವಲ್ ಟು 1/1000 ಕಿಲೋಗ್ರಾಮ್. ಸೊ ಇಲ್ಲಿ ಏನು ಮಾಡಿದ್ವಿ ನಾವು, ವಿ ರೆಪ್ರೆಸೆಂಟೆಡ್ ಗ್ರಾಮ್ ಇನ್ ಆಲ್ ದಿ ಅದರ್ ಯೂನಿಟ್ಸ್. ಸೊ ಯಾವ ಕಡೆ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ, ಯಾವ ಕಡೆ ಡಿವಿಷನ್ ಮಾಡಿದ್ವಿ ನೀವು ನೆನ್ಪಿಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾವು ಕಿಲೋಗ್ರಾಮಿಂದ ಗ್ರಾಮಿಗೆ ಬರಬೇಕು ಅಂದರೆ ಮೇಲ್ಗಡೆಯಿಂದ ಕೆಳಗಡೆ ಬರಬೇಕು ಅಂದರೆ ವಿ ಡು ಮಲ್ಟಿಪ್ಲಿಕೇಶನ್, ಕೆಳಗಡೆಯಿಂದ ಮೇಲ್ಗಡೆ ಹೋಗಬೇಕು ಅಂದರೆ ವಿ ಡು ಡಿವಿಷನ್. ಸೊ ಇಲ್ಲಿ ನೋಡಿದರೆ ಇಲ್ಲಿ ನಮ್ಮದು ಬೇರೆ ಬೇಸ್ ಯೂನಿಟ್ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಮೀಟರ್ ಇದ್ದರೆ ಮೀಟರಿಂದ ಸೆಂಟಿಮೀಟರ್ ಕನ್ವರ್ಟ್ ಮಾಡಬೇಕು ಅಂದರೆ ವಿ ಗೆಟ್ 1 ಮೀಟರ್
ಇಂಟು 10 ವಿಚ್ ಈಸ್ ಈಕ್ವಲ್ ಟು ಇಂಟು 100 ಅಲ್ವಾ. ಸೊ 1 ಮೀಟರ್ ಈಸ್ ಈಕ್ವಲ್ ಟು 100 ಸೆಂಟಿಮೀಟರ್ಸ್. ಫಾರ್ ಎಕ್ಸಾಂಪಲ್ ನಾವು 1 ಸೆಂಟಿಮೀಟರ್ನ ಎಷ್ಟು ಮಿಲಿಮೀಟರ್ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಇಂಟು 10 ಮಾಡ್ತೀವಿ. ದ್ಯಾಟ್ ಮೀನ್ಸ್ 1 ಸೆಂಟಿಮೀಟರ್ ಈಸ್ ಈಕ್ವಲ್ ಟು 10 ಮಿಲಿಮೀಟರ್ಸ್. ಬೇಸಿಕ್ಲಿ ನಾವು ಮೇಲ್ಗಡೆಯಿಂದ ಕೆಳಗಡೆ ಬರುವಾಗ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ, ಕೆಳಗಡೆಯಿಂದ ಮೇಲ್ಗಡೆ ಹೋದಾಗ ಡಿವಿಷನ್ ಮಾಡ್ತೀವಿ. ಸೊ ಈಗ ನಾನು ಒಂದು ವ್ಯಾಲ್ಯೂಸ್ ತೊಗೊಂಡು ಕೆಲವೊಂದು ಎಕ್ಸಾಂಪಲ್ಸ್ ಮಾಡೋಣ. ಹೌ ಮೆನಿ ಗ್ರಾಮ್ಸ್ ಇಸ್ 23 kgs ಈಕ್ವಲ್ ಹೌ ಮೆನಿ ಗ್ರಾಮ್ಸ್. ಸೊ ಇಲ್ಲಿ ನೋಡಿದ್ರೆ ನಮ್ಗೆ ಗೊತ್ತಲ್ವಾ, ಕೆ ಜಿ ಟು ಗ್ರಾಮ್ ಇಸ್ ಇಂಟು 10 ಇಂಟು 10 ಇಂಟು 10 ವಿಚ್ ಇಸ್ ಇಂಟು 1000. ಸೊ 23 kgs is equal to 23 into 1000 grams, which is equal to 23,000 grams. ಇನ್ನೊಂದು ಪ್ರಶ್ನೆ ತಗೊಂಡ್ರೆ, ಹೌ ಮೆನಿ ಮೀಟರ್ಸ್ ಇಸ್ 10 millimeters ಅಂತ ಅಂದ್ಕೊಳ್ಳೋಣ. ಸೊ ಇಫ್ 10 millimeters we have to convert to meter. ಸೊ ನಮಗೇನು ಗೊತ್ತು, we have to go from milli to the base unit. So divide by 10, divide by 10, divide by 10. So we should divide by 1000. So ಏನಾಗುತ್ತೆ, it will be equal to 10 by 1000. It cancel ಆಗುತ್ತೆ. We get 1 by 100. ಇದನ್ನು ಡೆಸಿಮಲಲ್ಲಿ ಬರಿಬೇಕು ಅಂದರೆ we get 0.01 meters. ಇದು ನಮ್ಮದು ಕನ್ವರ್ಷನ್ ಮುಗೀತು. ಈಗ ನಾವು ಕನ್ವರ್ಷನ್ ಆಫ್ ಯೂನಿಟ್ಸ್ಗೆ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಇದು ಯಾರಿದು, ತರಕಾರಿ ಮಾಡೋರಲ್ವಾ. ಸೊ ಫಾರ್ ಎಕ್ಸಾಂಪಲ್ ಅಮ್ಮ ಅಥವಾ ಅಪ್ಪ ನಿಮಗೆ 1/4 kg ಟೊಮೆಟೊ ತೊಗೊಂಡು ಬಾ ಅಂತ ಹೇಳ್ತಾರೆ. ಸೊ ಇಲ್ಲಿಗೆ ಬಂದರೆ ಅವರು ನಂಗೆ ಕೆ ಜಿ ಎಲ್ಲ ಗೊತ್ತಿಲ್ಲಮ್ಮ, ಗ್ರಾಮಲ್ಲೇ ಹೇಳಬೇಕು ಅಂತ ಹೇಳಿದ್ರೆ ನೀವು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ 1/4 kg ಎಷ್ಟು ಅಂತ ಗ್ರಾಮಲ್ಲಿ? ವಿ ನೋ ದ್ಯಾಟ್ 1 kg ಈಸ್ ಈಕ್ವಲ್ ಟು ಹೌ ಮೆನಿ ಗ್ರಾಮ್ಸ್? ನೀವು ಹೀಗೆ ಹೇಳಬೇಕು ಆಯಿತಾ, ಆಗಲೇ ಕಲ್ತಿದ್ದೀವಿ. 1 kg ಈಸ್ ಈಕ್ವಲ್ ಟು 1000 grams. ಸೊ ಕಾಲ್ ಅಂದರೆ ಏನು, ಫ್ರ್ಯಾಕ್ಷನ್ಸ್ ಕೂಡ ನಾವು ಕಲ್ತಿದ್ದೀವಿ. ಸೊ ಇಟ್ ಈಸ್ ಈಕ್ವಲ್ ಟು 1/4. ಸೊ 1/4 kg ವಿಲ್ ಬಿ ಈಕ್ವಲ್ ಟು 1000 grams ಡಿವೈಡೆಡ್ ಬೈ 4 ಅಲ್ವಾ. ಸೊ ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, 250 grams. ಸೊ 1/4 kg ಬಂದ್ಬಿಟ್ಟು 250 grams ಆಗುತ್ತೆ. ಸೊ ನಿಮ್ಗೇನು ಅರ್ಥ ಆಗುತ್ತೆ, ಕೆಲವೊಂದು ತರಕಾರಿನ ನಾವು ಕೆ ಜಿಯಲ್ಲಿ ಮೆಷರ್ ಮಾಡ್ತೀವಿ, ಕೆಲವೊಂದು ತರಕಾರಿನ ನಾವು ಗ್ರಾಮಲ್ಲಿ ಮೆಷರ್ ಮಾಡ್ತೀವಿ. ಅದಕ್ಕೆ ಎಲ್ಲ ಯೂನಿಟ್ಸ್ ನೆನ್ಪಿಟ್ಕೊಳ್ಳೋದು ತುಂಬ ಮುಖ್ಯ. ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಡಿರೈವ್ಡ್ ಯೂನಿಟ್ಸ್ ಅಂದರೆ ನಾವು ಬೇಸ್ ಯೂನಿಟ್ಸ್ ಉಪಯೋಗಿಸಿ ಬೇರೆ ಕ್ವಾಂಟಿಟೀಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಲ್ಲ. ಫಾರ್ ಎಕ್ಸಾಂಪಲ್, ಏರಿಯಾ ಈಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್. ಲೆಂತ್ ಆ್ಯಂಡ್ ಬ್ರೆತ್ ಆರ್ ಬೋತ್ ಡಿಸ್ಟೆನ್ಸಸ್ ಅಲ್ವಾ. ಡಿಸ್ಟೆನ್ಸ್ದು SI ಯೂನಿಟ್ ಏನು, ಮೀಟರ್. ಸೊ ಅದು ಬಂದ್ಬಿಟ್ಟು ಏನಾಗುತ್ತೆ, ಬೇಸಿಕ್ಲಿ SI ಯೂನಿಟ್ ಆಫ್ ಏರಿಯಾ is equal to SI unit of length, L ಅಂತ ಬರೀತಿದ್ದೆ ನಾನಿಲ್ಲಿ, ಇಂಟು SI unit of breadth, ಇಲ್ಲಿ B ಅಂತ ಬರೀತಿದ್ದೀನಿ. SI ಯೂನಿಟ್ ಏನು, ಲೆಂತ್ ಮತ್ತು ಬ್ರೆತ್ಗೆ, ಇಟ್ ಈಸ್ ಮೀಟರ್. ಸೊ ಇಟ್ ಈಸ್ ಈಕ್ವಲ್ ಟು ಮೀಟರ್ ಇಂಟು ಮೀಟರ್. ಸೊ ಮೀಟರ್ ಇಂಟು ಮೀಟರ್ ವಿಚ್ ಇಸ್ ಈಕ್ವಲ್ ಟು ಮೀಟರ್ ಸ್ಕ್ವೇರ್. ಇದೇ ಥರ ವಾಲ್ಯೂಮ್ಗೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡ್ಬೋದಲ್ವಾ. ವಾಲ್ಯೂಮ್ ಇಸ್ ಈಕ್ವಲ್ ಟು ಲೆಂತ್ ಇಂಟು ಬ್ರೆತ್ ಇಂಟು ಡೆಪ್ತ್. ಸೊ ವಾಲ್ಯೂಮ್ದು SI ಯೂನಿಟ್ ಏನಾಗುತ್ತೆ, ಮೀಟರ್ ಇಂಟು ಮೀಟರ್ ಇಂಟು ಮೀಟರ್ ವಿಚ್ ಇಸ್ ಮೀಟರ್ ಕ್ಯೂಬ್. ಈಗ ನಾವು ಕನ್ವರ್ಷನ್ ಆಫ್ ಏರಿಯಾ ಅಲ್ಲಿ ನೋಡೋಣ. ಸೊ ಫಾರ್ ಎಕ್ಸಾಂಪಲ್, ನೀವು ಮೀಟರ್ ಸ್ಕ್ವೇರ್ನ ಸೆಂಟಿಮೀಟರ್ ಸ್ಕ್ವೇರಲ್ಲಿ ಬರಿಬೇಕು ಅಂದರೆ ಹೇಗೆ ಬರಿತೀರಾ, ನೀವು ಇಂಡಿವಿಜುವಲ್ ಆಗಿ ಮೀಟರ್ ಇಂಟು ಮೀಟರ್ನ ನೀವು ಕನ್ವರ್ಟ್ ಮಾಡಬೇಕು. ಸೊ 1 meter ಇಸ್ ಹೌ ಮೆನಿ ಸೆಂಟಿಮೀಟರ್ಸ್? ಯು ಶುಡ್ ನೋ ಫ್ರಮ್ ದ ಪ್ರೀವಿಯಸ್ ಎಕ್ಸಾಂಪಲ್ ಅಲ್ವಾ. 1 meter ಈಸ್ ಈಕ್ವಲ್ ಟು 100 centimeters. ಸೊ ಇಟ್ ಈಸ್ ಈಕ್ವಲ್ ಟು 100 centimeters ಇಂಟು 100 centimeters. ಸೊ ಈ 100 ಇಂಟು 100 ಏನಾಗುತ್ತೆ, 10,000 centimeter ಸ್ಕ್ವೇರ್. ಈಗ ನಾವು ಮೀಟರ್ ಸ್ಕ್ವೇರ್ನ ಸೆಂಟಿಮೀಟರ್ ಸ್ಕ್ವೇರ್ಗೆ ಕನ್ವರ್ಟ್ ಮಾಡಿದ್ದೀವಿ. ಅದೇ ಥರ ನಾವು ಸೆಂಟಿಮೀಟರ್ ಸ್ಕ್ವೇರ್ನ ಕೂಡ ಮೀಟರ್ ಸ್ಕ್ವೇರಿಗೆ ಕನ್ವರ್ಟ್ ಮಾಡಬೇಕು. ಬಟ್ ನಾವು ಕೆಳಗಡೆಯಿಂದ ಮೇಲ್ಗಡೆಗೆ ಹೋಗ್ತಿದ್ದೀವಲ್ಲ, ಸೊ ನಾವು ಡಿವಿಷನ್ ಮಾಡಬೇಕು. ಸೊ ಸೆಂಟಿಮೀಟರ್ ಸ್ಕ್ವೇರ್ನ ಮೀಟರ್ ಸ್ಕ್ವೇರ್ ಮಾಡಬೇಕು ಅಂದರೆ ಎಷ್ಟಾಗುತ್ತೆ, ಇಟ್ ಇಸ್ ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಇಸ್ ಈಕ್ವಲ್ ಟು
1 ಸೆಂಟಿಮೀಟರ್ ಎಷ್ಟು ಮೀಟರ್ ಆಗುತ್ತೆ? ಇಟ್ ವಿಲ್ ಬಿ 1/100. ಸೊ 1/100 meters into 1/100 meters. 1/100 into 1/100. ಆಗಲೇ ಮಲ್ಟಿಪ್ಲಿಕೇಶನ್ ಆಫ್ ಫ್ರಾಕ್ಷನ್ಸ್ ಕಲ್ತ್ರಿ. ಸೊ 1/10,000 ಮೀಟರ್ ಸ್ಕ್ವೇರ್. ಈಗ ನಾವು ಟೈಮಿಗೆ ಬಂದರೆ ನಮ್ಗೆ ಏನೇನು ಗೊತ್ತು? ದೇರ್ ಆರ್ 24 hours ಇನ್ ಅ ಡೇ. ಅಂದರೆ ಒಂದು ದಿನದಲ್ಲಿ 24 ಗಂಟೆ ಇದೆ. ಅದಾದಮೇಲೆ ಪ್ರತಿ ಗಂಟೆಯಲ್ಲಿ ಎಷ್ಟು ನಿಮಿಷ ಇದೆ? ದೇರ್ ಆರ್ 60 minutes ಇನ್ ಈಚ್ ಅವರ್. ಮತ್ತು ಪ್ರತಿ ಮಿನಿಟಲ್ಲಿ ಎಷ್ಟು ಸೆಕೆಂಡ್ ಇದೆ? ಸೆಕೆಂಡ್ ಬಂದ್ಬಿಟ್ಟು ನಮ್ಮ SI ಯೂನಿಟ್ ಆಗುತ್ತಲ್ವಾ? ದೇರ್ ಆರ್ 60 seconds ಇನ್ ಈಚ್ ಮಿನಿಟ್. ಸೊ ಈ ಮೂರು ದೀಸ್ ಆರ್ ದ ಮೋಸ್ಟ್ ಕಾಮನ್ ಕ್ವಾಂಟಿಟಿ, ಕಾಮನ್ ಯೂನಿಟ್ಸ್ ಫಾರ್ ಟೈಮ್. ಆದ್ರೂ ನಾನು ಮುಂಚೆ ಹೇಳ್ದಂಗೆ ದೆರ್ ಇಸ್ ಡೇಸ್, ದೆರ್ ಇಸ್ ಮಂತ್ಸ್, ದೆರ್ ಇಸ್ ಇಯರ್ಸ್, ಡೆಕೇಡ್ಸ್, ಆ ಥರ ಎಷ್ಟೊಂದು ಕ್ವಾಂಟಿಟೀಸ್ ಇದೆ. ಸೊ ನಾವೇನು ಮಾಡ್ತೀವಿ? ಈ ಮೂರಲ್ಲೇ ಕನ್ವರ್ಷನ್ ಮಾಡ್ತೀವಿ. ಸೊ ನಾನು ಒಂದು ಅವರಲ್ಲಿ ಎಷ್ಟು ಸೆಕೆಂಡ್ ಇದೆ ಅಂತ ಕೇಳಿದ್ರೆ ವಿ ಹ್ಯಾವ್ ಟು ರೈಟ್ ಇಟ್ ಡೌನ್. ಸೊ ಹೇಗೆ ಬರೆಯೋಣ? 1 hour ಇಸ್ ಈಕ್ವಲ್ ಟು 60 minutes ಅಲ್ವಾ? ವಿಚ್ ಈಸ್ ಈಕ್ವಲ್ ಟು ಹೌ ಮೆನಿ ಸೆಕೆಂಡ್ಸ್? 1 minute ಎಷ್ಟಾಗುತ್ತೆ? 60 seconds. ಸೊ ಇದೇನಾಗುತ್ತೆ? 60 into 60 seconds. ಸೊ ಅವಾಗ ಏನು ಸಿಗುತ್ತೆ ನಮಗೆ? 1 hour ಇಸ್ ಈಕ್ವಲ್ ಟು 60 into 60 ಎಷ್ಟಾಗುತ್ತೆ? 3600 ಅಥವಾ 3600 seconds. ಹೀಗೆ ನಾವು ಕನ್ವರ್ಷನ್ ಮಾಡ್ತೀವಿ. ಈಗ ನಾವು ಕಾಂಬಿನೇಷನ್ ಆಫ್ ಯೂನಿಟ್ಸ್ದು ಕನ್ವರ್ಷನ್ ನೋಡೋಣ. ಸೊ ಸ್ಪೀಡ್ದು SI ಯೂನಿಟ್ ಏನು? ಇಟ್ ಈಸ್ ಮೀಟರ್ ಪರ್ ಸೆಕೆಂಡ್. ಬಟ್ ಅನದರ್ ವೆರಿ ಕಾಮನ್ ಯೂನಿಟ್ ದಟ್ ವಿ ಯೂಸ್ ಇಸ್ ಕಿಲೋಮೀಟರ್ ಪರ್ ಅವರ್. ಸೊ ಕಿಲೋಮೀಟರ್ ಪರ್ ಅವರ್ನ ಮೀಟರ್ ಪರ್ ಸೆಕೆಂಡ್ಗೆ ಹೇಗೆ ಕನ್ವರ್ಟ್ ಮಾಡೋದು? ಡಿಸ್ಟೆನ್ಸೇ ಬೇರೆ ಯೂನಿಟ್ಟು, ಟೈಮೇ ಬೇರೆ ಯೂನಿಟ್ಟು, ಅದರದ್ದು ಕನ್ವರ್ಷನ್ ಮೆಥಡ್ ಕೂಡ ಬೇರೆ ಅಲ್ವಾ? ಸೊ ಹೇಗೆ ಮಾಡೋದು? 1 kilometer per hour is equal to ಕಿಲೋಮೀಟರ್ ಮೀಟರ್ಗೆ ಹೇಗೆ ಕನ್ವರ್ಟ್ ಮಾಡೋದು? ವಿ ಹ್ಯಾವ್ ಟು ಮಲ್ಟಿಪ್ಲೈ ವಿತ್ 1000, ರೈಟ್? ಸೊ 1 kilometer is equal to 1000 meters. ಸೊ ಮೊದಲು 1000 ಅಂತ ಬರ್ಕೋತೀನಿ. ಮತ್ತೆ ಆರ್ಗೂ ಸೆಕೆಂಡ್ಗೂ ಈಗ ತಾನು ಮಾಡಿದ್ವಲ್ಲ ನಾವು, 1 hour is equal to how many seconds? ನೆನಪಿಲ್ವಾ? ಇಟ್ ಈಸ್ 3600 seconds. ಸೊ ಈಗ ನಾವು ಡಿವೈಡ್ ಮಾಡಿದ್ರೆ ಹೇಗೆ ಸಿಗುತ್ತೆ? ಈ 0 0 ಕ್ಯಾನ್ಸಲ್ ಆಗುತ್ತೆ, ಈ 0 0 ಕೂಡ ಕ್ಯಾನ್ಸಲ್ ಆಗುತ್ತೆ. ಸೊ ಬೇಸಿಕ್ಲಿ ಏನು ಸಿಗುತ್ತೆ ನಮಗೆ? 10/36 ಮೀಟರ್ ಪರ್ ಸೆಕೆಂಡ್. ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಬೋದಲ್ವಾ? 2 ಜೊತೆ ಡಿವೈಡ್ ಆಗುತ್ತೆ. ಸೊ ಇದೇನಾಗುತ್ತೆ? 5, ಇದೇನಾಗುತ್ತೆ? 18. ಸೊ ಇದೇನು ಸಿಗುತ್ತೆ ನಮಗೆ? 5/18 ಮೀಟರ್ ಪರ್ ಸೆಕೆಂಡ್. ಸೊ ನಮಗೆ ಏನು ಗೊತ್ತಾಯಿತು? 1 kilometer per hour is equal to 5/18 meter per second. ಸೊ ನಿಮಗೆ ಯಾವುದಾದ್ರೂ ಪ್ರಶ್ನೆ ಕೊಟ್ಟಿದ್ರೆ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು? ಅದನ್ನು 5/18 ಜೊತೆ ಮಲ್ಟಿಪ್ಲೈ ಮಾಡಬೇಕು. ಆದರೆ ನಿಮಗೆ ನೆನಪಿಲ್ಲ ಅಂದರೆ ಮೇಕ್ ಶೋರ್ ಟು ಫಾಲೋ ದಿಸ್. ಕನ್ವರ್ಟ್ ದ ಗಿವನ್ ಯೂನಿಟ್, ಅದರ ಕಿಲೋಮೀಟರ್ನ ಡೈರೆಕ್ಟಾಗಿ ಮೀಟರ್ಸಿಗೆ ಕನ್ವರ್ಟ್ ಮಾಡಿ, ಟೈಮ್ ಏನು ಕೊಟ್ಟಿದ್ದಾರೆ ಅದನ್ನು ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿ, ಅದಾದಮೇಲೆ ಕ್ಯಾನ್ಸಲ್ ಮಾಡಿ. ಸೊ ಇಲ್ಲಿ ನಾನು 54 kilometers per hour ಇಂಟು ಮೀಟರ್ ಪರ್ ಸೆಕೆಂಡ್ ಡೈರೆಕ್ಟ್ ಮೆಥಡಲ್ಲಿ ತೋರಿಸ್ತೀನಿ, ಅದಾದಮೇಲೆ ಲಾಂಗ್ ಮೆಥಡಲ್ಲಿ ಕೂಡ ತೋರಿಸ್ತೀನಿ. 54 kilometers per hour is equal to ಹೇಗೆ ಮಲ್ಟಿಪ್ಲೈ ಮಾಡೋದು? ಇಂಟು 5/18. ಸೊ 54 ಇಂಟು 5/18 ಮೀಟರ್ ಪರ್ ಸೆಕೆಂಡ್. ಸೊ 54 18 ಜೊತೆ ಹೋದರೆ ನಮ್ಗೆ ಏನು ಸಿಗುತ್ತೆ? 3. 18 ಜೊತೆ ಏನು ಸಿಗುತ್ತೆ? 3. ಸಾರಿ, ಬರೀ 1. ಸೊ 3 into 5 is equal to 15. ಸೊ ನಮ್ಮ ಸ್ಪೀಡ್ ಬಂದ್ಬಿಟ್ಟು 15 ಮೀಟರ್ ಪರ್ ಸೆಕೆಂಡ್. ಲಾಂಗ್ ಮೆಥಡಲ್ಲಿ ಮಾಡಬೇಕು ಅಂದರೆ 54 kilometer per hour. ಮೊದಲು ಕಿಲೋಮೀಟರ್ನ ಮೀಟರಲ್ಲಿ ಬರೀರಿ. ಇಟ್ ವಿಲ್ ಬಿ 54 into 1000, ರೈಟ್? ಸೊ 54,000 ಮೀಟರ್ ಡಿವೈಡೆಡ್ ಬೈ 1 hour is how many seconds? 3600 seconds. ಸೊ 3600 seconds ಅಂತ ಬರೀರಿ. ಮತ್ತೆ ಸಿಂಪ್ಲಿಫೈ ಮಾಡಿ ನಿಮಗೆ ಸೇಮ್ 15 meters per second ಆನ್ಸರ್ ಸಿಗುತ್ತೆ. ಸೊ ಈಗ ನಾವು ಸೈಂಟಿಫಿಕ್ ನೊಟೇಷನ್ ಬಗ್ಗೆ ಕಲಿಯೋಣ. ಸೊ ಸೈಂಟಿಫಿಕ್ ನೊಟೇಷನ್ ಎಲ್ಲಿ ಉಪಯೋಗಿಸ್ತೀವಿ? ವ್ಯಾಲ್ಯೂಸ್ಗಳು ತುಂಬ ಚಿಕ್ಕದಾಗಿದ್ದರೆ ಅಥವಾ ತುಂಬ ದೊಡ್ಡದಾಗಿದ್ದರೆ ಅದನ್ನು ರೆಪ್ರೆಸೆಂಟ್ ಮಾಡೋಕ್ಕೆ ನಾವು ಸೈಂಟಿಫಿಕ್ ನೊಟೇಷನ್ ಉಪಯೋಗಿಸ್ತೀವಿ. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೊಗೋತೀನಿ. ಒಂದು ನಂಬರು 2568 ಅಂತ. ಇದು ತುಂಬ ದೊಡ್ಡದೇನು ವ್ಯಾಲ್ಯೂ ಅಲ್ಲ, ಚಿಕ್ಕದೆ, ಬಟ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಇದನ್ನು ಉಪಯೋಗಿಸ್ತೀನಿ. ಸೊ ಇದನ್ನು ನಾನು
0 ಅಂತ ಬರಿಬೋದಲ್ವಾ, ಯಾಕಂದರೆ ಈ ಥರ ಹೋಲ್ ನಂಬರ್ ವ್ಯಾಲ್ಯೂ ಇದ್ದರೆ 0.0 ಬಂದರೆ ದ ವ್ಯಾಲ್ಯೂ ಡಸಂಟ್ ಚೇಂಜ್. ಸೊ ನಾನೀಗ ಈ ಡೆಸಿಮಲ್ ಪಾಯಿಂಟ್ನ ಲೆಫ್ಟ್ ಸೈಡಿಗೆ ಮೂವ್ ಮಾಡ್ತೀನಿ ಸಚ್ ದ್ಯಾಟ್ ದೇರ್ ಈಸ್ ಓನ್ಲಿ ಒನ್ ವ್ಯಾಲ್ಯೂ ಟು ದ ಲೆಫ್ಟ್ ಆಫ್ ದ ಡೆಸಿಮಲ್ ಪಾಯಿಂಟ್. ಅಂದರೆ ಈ ಡೆಸಿಮಲ್ ಪಾಯಿಂಟ್ ಲೆಫ್ಟ್ ಸೈಡಿಗೆ ಬರೀ ಒಂದೇ ನಂಬರ್ ಇರಬೇಕು. ಸೊ ಇಲ್ಲಿ ಏನು ಮಾಡಿದ್ವಿ ನಾವು ಎಸೆನ್ಷಿಯಲಿ 2568ನ ನಾವು 1000 ಜೊತೆ ಡಿವೈಡ್ ಮಾಡಿದ್ವಿ ಅಲ್ವಾ, ಯಾಕಂದರೆ ಪ್ರತಿ ಸತಿ ನಾವು ಡೆಸಿಮಲ್ ಪಾಯಿಂಟ್ನ ರೈಟ್ ಸೈಡಿಂದ ಲೆಫ್ಟ್ ಸೈಡಿಗೆ ತೊಗೊಂಡಾಗ ವಿ ಆರ್ ಡಿವೈಡಿಂಗ್ ಬೈ 10. ಸೊ ಡಿವೈಡ್ ಬೈ 10 ಒಟ್ಟಿಗೆ ಸೇರಿದಾಗ ನಾವು ಡಿವೈಡ್ ಬೈ 1000 ಮಾಡಿದ್ವಿ. ಆದರೆ ಈ ನಂಬರ್ ಸಿಗೋದು ಬೇರೆ ವ್ಯಾಲ್ಯೂದಾಗುತ್ತಲ್ವಾ. ಸೊ ಸೇಮ್ ವ್ಯಾಲ್ಯೂ ಸಿಗಬೇಕು ಅಂದರೆ ನಾವು ಯಾವುದ್ರ ಜೊತೆ ಡಿವೈಡ್ ಮಾಡ್ತೀವಿ ಅದ್ರ ಜೊತೆ ನಾವು ಮಲ್ಟಿಪ್ಲೈ ಮಾಡ್ತೀವಿ. ಸೊ 2568 ಡಿವೈಡೆಡ್ ಬೈ 1000ನ ನಾವು ಹೇಗೆ ಬರಿಬೋದು, ಇಟ್ ವಿಲ್ ಬಿ 2.568 ಮತ್ತು ಈ 1000ನ ನಾವು 10³ ಅಂತ ಬರಿಬೋದು. ನಿಮ್ಗಾಗಲೇ ಪವರ್ಸ್ ಆ್ಯಂಡ್ ಎಕ್ಸ್ಪೊನೆಂಟ್ಸ್ ನೆನಪಿದೆ ಅಲ್ವಾ, ಹಿಂದಿನ ಕ್ಲಾಸಲ್ಲಿ ಮಾಡಿರ್ತೀರಾ. ಸೊ ಇದು ನಮ್ಮದು ಸೈಂಟಿಫಿಕ್ ನೊಟೇಷನ್. ಸೊ ಕೆಲವೊಂದು ರೂಲ್ಸ್ ನೋಡೋಣ. ಸೈಂಟಿಫಿಕ್ ನೊಟೇಷನಲ್ಲಿ ಯಾವಾಗಲೂ ಡೆಸಿಮಲ್ ಪಾಯಿಂಟು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರೀ ಒಂದೇ ಒಂದು ಡಿಜಿಟ್ ಇರುತ್ತೆ, ಮತ್ತು ಯಾವಾಗಲೂ ನಮಗೆ 10 ಟು ದ ಪವರ್ ಯಾವುದೋ ನಂಬರ್ ಇರುತ್ತೆ. ಈ ಪವರ್ ನೆಗೆಟಿವ್ ಇರ್ಬೋದು, ಪಾಸಿಟಿವ್ ಇರ್ಬೋದು, ಬಟ್ ಯಾವಾಗಲೂ 10 ಟು ದ ಪವರ್ ಸಮ್ ನಂಬರ್ ಇರುತ್ತೆ. ಇದೇ ನಮ್ಮದು ಸೈಂಟಿಫಿಕ್ ನೊಟೇಷನ್. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ. ಇದೇನಿದು ಸ್ಪೀಡ್ ಆಫ್ ಲೈಟ್ ಅಲ್ಲ, ನಿಮ್ಗೆ ಕಾಣಿಸ್ತಿದೆ ಈ ಲೈಟ್ ಬಲ್ಬ್ ಹೇಗೆ ಓಡ್ತಿದೆ ಅಂತ. ಸೊ ಸ್ಪೀಡ್ ಆಫ್ ಲೈಟ್ ಬಂದುಬಿಟ್ಟು 299792458. ಎಷ್ಟು ದೊಡ್ಡ ನಂಬರ್ ಅಲ್ವಾ, ಹೇಳೋಕ್ಕೆ ಸುಸ್ತಾಗತ್ತೆ. ಸೊ ನಾನು ಇದನ್ನು ಸೈಂಟಿಫಿಕ್ ನೊಟೇಷನಲ್ಲಿ ಬರಿಬೇಕು ಅಂದರೆ ಹಿಂದಿನ ಸ್ಲೈಡಲ್ಲಿ ನೋಡಿದ್ವಲ್ಲ, ಹೇಗೆ ಬರೆಯೋಣ. ಈಗ ಮೊದಲು ನಂಬರ್ ಬರ್ಕೊಳ್ಳೋಣ. 299792458. ಸೊ ಈ ಡೆಸಿಮಲ್ ಪಾಯಿಂಟ್ನ 1 2 3 4 5 6 7 8 ಪ್ಲೇಸಸ್ನ ಮೂವ್ ಮಾಡ್ತಿದ್ದೀನಿ. ಸೊ ನಮ್ಮದು ಆನ್ಸರ್ ಬಂದ್ಬಿಟ್ಟು 2.9979248 ಇಂಟು 10⁸8. ಸೊ ಇಲ್ಲಿ ಈಗ ಸೈಂಟಿಫಿಕ್ ನೊಟೇಷನಲ್ಲಿ ಬರೆದ್ರೂ ಇಷ್ಟು ದೊಡ್ಡ ನಂಬರ್ ಹೇಗೆ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಲ್ವಾ. ಸೊ ನಾವು ಇದನ್ನು ರೌಂಡ್ ಆಫ್ ಮಾಡಬೇಕು. ಇದನ್ನು ನಾವು ರೌಂಡ್ ಆಫ್ ಮಾಡಿದಾಗ ಏನು ಸಿಗುತ್ತೆ ನಮಗೆ, 3.0 ಇಂಟು 10⁸8 ಮೀಟರ್ ಪರ್ ಸೆಕೆಂಡ್. ಸೊ ನಾವು ಸ್ಪೀಡ್ ಆಫ್ ಲೈಟ್ನ ರೌಂಡೆಡ್ ಆಫ್ ಸೈಂಟಿಫಿಕ್ ನೊಟೇಷನಲ್ಲಿ ಬರಿಬೇಕು ಅಂದರೆ ನಮ್ಗೆ ಏನು ಸಿಗುತ್ತೆ, 3.0 ಇಂಟು 10⁸8 ಮೀಟರ್ ಪರ್ ಸೆಕೆಂಡ್. ಈಗ ನಾವು ಕೆಲವೊಂದು ಎಕ್ಸಾಂಪಲ್ಸ್ ನೋಡೋಣ. ಸೊ ಮೊದಲನೇ ಎಕ್ಸಾಂಪಲ್ ಏನು, 0.000365. ಸೊ ಇದು ಹೇಗೆ ಡಿಫ್ರೆಂಟ್ ಆಗಿದೆ, ಇಲ್ಲಿ ಡೆಸಿಮಲ್ ಪಾಯಿಂಟೇ ಲೆಫ್ಟಲ್ಲಿದೆ. ಸೊ ಇದೇನು ಹೇಳುತ್ತೆ ನಿಮಗೆ, ನಿಮ್ಮದು 10 ಪವರ್ ನೆಗೆಟಿವ್ ಪವರ್ ಸಿಗುತ್ತೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು, ನಾನು ಇಲ್ಲಿ ಡೆಸಿಮಲ್ ಪಾಯಿಂಟ್ನ ರೈಟ್ ಹ್ಯಾಂಡ್ ಸೈಡಿಗೆ ತೊಗೊಂಡು ಬರ್ತೀನಿ. 1 2 3 4. ಇಲ್ಲಿ ಯಾಕೆ ನಿಲ್ಲಿಸ್ತೀನಿ ಅಂದರೆ ನಮಗೆ ಡೆಸಿಮಲ್ ಪಾಯಿಂಟು ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬರೀ ಒಂದೇ ಡಿಜಿಟ್ ಬೇಕಲ್ವಾ. ಸೊ ಇಸೆನ್ಷಿಯಲಿ ಇಲ್ಲಿ ಏನು ಮಾಡಿದ್ವಿ ನಾವು, ವಿ ಡಿಡ್ 0.000365 ಇಂಟು 10⁴ ಅಲ್ವಾ, ಯಾಕಂದರೆ ರೈಟ್ ಹ್ಯಾಂಡ್ ಸೈಡಿಗೆ ನಾವು 4 ಕಡೆ ಮೂವ್ ಮಾಡಿದ್ವಿ. ಸೊ ಇಂಟು ಮಾಡಿದಾಗ ನಾವು ಸೇಮ್ ವ್ಯಾಲ್ಯೂ ಇಟ್ಕೋಬೇಕಂದ್ರೆ ವಿ ಶುಡ್ ಡಿವೈಡ್ ಆಲ್ಸೋ. ಸೊ ಡಿವೈಡ್ ಮಾಡಬೇಕು. ಸೊ ಇದು ಮಾಡಿದಾಗ ನಮ್ಗೆ ಏನು ಸಿಗುತ್ತೆ, ವಿ ಗೆಟ್ 3.645 divided by 10⁴, which basically is equal to 3.645 into 10⁻⁴ ಎಷ್ಟು, 10⁻⁻4 ಅಲ್ವಾ. ಸೊ ಈಗ ನಮಗೆ ಇದು ಇನ್ನೂ ಸ್ವಲ್ಪ ದೊಡ್ಡ ನಂಬರೇ ಇದೆ ಅಲ್ವಾ. ಸೊ ಇದನ್ನು ಬರೀ 1 ಡಿಜಿಟ್ ಟು ದ ರೈಟ್ ಹ್ಯಾಂಡ್ ಸೈಡ್ ಆಫ್ ದ ಡೆಸಿಮಲ್ ಪಾಯಿಂಟ್ ಮಾಡಬೇಕು ಅಂದರೆ ನಾವು ರೌಂಡಿಂಗ್ ಆಫ್ ಮಾಡಬೇಕು. ಸೊ ಹೇಗೆ ರೌಂಡ್ ಆಫ್ ಮಾಡಬೇಕು ಅಂದರೆ ನಾವು ಸೆಕೆಂಡ್ ಡಿಜಿಟ್ ನೋಡಬೇಕು. ಈ ಸೆಕೆಂಡ್ ಡಿಜಿಟ್ 5ಗಿಂತ ಕಡಿಮೆ ಇದ್ದರೆ ಅಂದರೆ 0 1 2 3 or 4 ಈ ವ್ಯಾಲ್ಯೂ ಸೇಮ್ ಇರುತ್ತೆ. ಇದನ್ನು ನಾವು ರೌಂಡ್ ಆಫ್ ಮಾಡಿದಾಗ ಏನಾಗುತ್ತೆ, 3.6 ಇಂಟು 10⁻⁴. ಈ ವ್ಯಾಲ್ಯೂ ಅಕಸ್ಮಾತ್ 5 ಅಥವಾ 5ಗಿಂತ ಜಾಸ್ತಿ ಇದ್ದರೆ, ಅಂದರೆ 5 6 7 8 9 ಇದ್ದರೆ ಈ 6ನ ನಾವು 1 ನಂಬರ್ ಇನ್ಕ್ರೀಸ್ ಮಾಡ್ತಿದ್ವಿ. ಅಂದರೆ ಇದೇನಾಗ್ತಿತ್ತು, 3.7 ಆಗ್ತಿತ್ತು. ಅದನ್ನು ನಾವು ನೆಕ್ಸ್ಟ್ ಎಕ್ಸಾಂಪಲಲ್ಲಿ ನೋಡೋಣ. ಬಟ್ ಬೇಸಿಕ್ಲಿ ಸಮ್ಮರೈಸ್ ಮಾಡೋಕ್ಕೆ ಸೈಂಟಿಫಿಕ್ ನೊಟೇಷನ್ನ ನಾವು
ಡೆಸಿಮಲ್ನ ರೈಟ್ ಹ್ಯಾಂಡ್ ಸೈಡಿಗೆ ತಂದಾಗ ನಮಗೆ ನೆಗೆಟಿವ್ ಪವರ್ ಇರುತ್ತೆ, ಡೆಸಿಮಲ್ನ ನಾವು ಲೆಫ್ಟ್ ಹ್ಯಾಂಡ್ ಸೈಡಿಗೆ ತಂದಾಗ ಪಾಸಿಟಿವ್ ಪವರ್ ಇರುತ್ತೆ. ಸೊ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಸೊ ಈ ಪ್ರಾಬ್ಲಮಲ್ಲಿ ನಮಗೇನು ಕೊಟ್ಟಿದ್ದಾರೆ, 9 ಇಂಟು 10⁻7 ಡಿವೈಡೆಡ್ ಬೈ 4 ಇಂಟು 10⁻2. ಸೊ ಇಲ್ಲಿ ನಿಮಗೆ ಪವರ್ಸ್ ಕ್ಯಾಲ್ಕುಲೇಷನ್ ನೆನ್ಪಿಡಬೇಕು. ಸೊ 9 ಇಂಟು 10⁻7 ಡಿವೈಡೆಡ್ ಬೈ 4 ಇಂಟು 10⁻2. ಸೊ ಈ 10⁻7 ಮತ್ತು 10⁻2ನ ನಾನು ಇಲ್ಲಿ ಕ್ಯಾನ್ಸಲ್ ಮಾಡ್ಬೋದಲ್ವಾ. ಇಲ್ಲಿ ಏನು ಸಿಗುತ್ತೆ ನನಗೆ, 10⁻7 ಮೈನಸ್ 2 ವಿಚ್ ಇಸ್ 10⁻5. ಮತ್ತು ನನಗೇನು ಸಿಗುತ್ತೆ, 9/4 ಇಂಟು 10⁻5. 9/4 ಏನಾಗುತ್ತೆ, ನೀವು ಡಿವೈಡ್ ಮಾಡಿ ಹೇಳಿ, ಏನು ಸಿಗುತ್ತೆ ನಿಮಗೆ, 9 ಡಿವೈಡೆಡ್ ಬೈ 4, 4 2s are 8, ಮತ್ತು 2, ಸೊ 2.25 ಸಿಗುತ್ತೆ ನಮಗೆ. ಸೊ ನಮಗೇನು ಸಿಗುತ್ತೆ ಈ ಆನ್ಸರು, 2.25 ಇಂಟು 10⁻5. ಸೊ ಈಗ ನಮಗೆ ಡೆಸಿಮಲ್ ಪಾಯಿಂಟ್ ಆದಮೇಲೆ 2 ನಂಬರ್ ಇದೆ ಅಲ್ವಾ. ಸೊ ರೌಂಡ್ ಆಫ್ ಮಾಡೋದು ಹೇಗೆ, ನಾನು ಏನು ಹೇಳಿಕೊಟ್ಟೆ, ಈ ಸೆಕೆಂಡ್ ಡಿಜಿಟ್ ಡೆಸಿಮಲ್ ಪಾಯಿಂಟ್ ಆದಮೇಲೆ 5 ಅಥವಾ ಜಾಸ್ತಿ ಇದ್ದರೆ ಈ ನಂಬರ್ನ ನಾವು 1ಇಂದ ಇನ್ಕ್ರೀಸ್ ಮಾಡಬೇಕು. ಸೊ ಇದೇನಾಗುತ್ತೆ, ರೌಂಡೆಡ್ ಆಫ್ ವ್ಯಾಲ್ಯೂ 2.3 ಇಂಟು 10⁻5. ಇದೇ ನಮ್ಮದು ಕೊನೆ ಸೈಂಟಿಫಿಕ್ ನೊಟೇಷನ್ ಈ ಪ್ರಾಬ್ಲಮ್ಗೆ. ಸೊ ಇಲ್ಲಿಗೆ ಮಕ್ಕಳೇ ನಮ್ಮದು ಫಿಸಿಕ್ಸ್ ಬೇಸಿಕ್ಸ್ ಮುಗೀತು. ನಿಮಗೆ ನಾನು ಹೇಳ್ಕೊಟ್ಟಿದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ಅಥವಾ ನಮ್ಮ ವಾಟ್ಸ್ಯಾಪ್ ನಂಬರ್ಗೂ ಕೂಡ ಮೆಸೇಜ್ ಮಾಡ್ಬೋದು. ಈ ವಿಡಿಯೋ ನಾವೆಲ್ಲ ಕವರ್ ಮಾಡಿದ್ದು ನೀವು ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಮದು ಫಿಸಿಕ್ಸ್ ಚಾಪ್ಟರ್ಸ್ ತುಂಬ ಈಸಿ ಆಗುತ್ತೆ. ಆಲ್ ದ ಬೆಸ್ಟ್.